ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದಾಳ್ ದೀಕ್ಷಿತ್. ಸೊ ಇವತ್ತು ನಾವು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಹೊಸ ಚಾಪ್ಟರ್ ಶುರು ಮಾಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಎಷ್ಟಲ್ಲೇ ಇದೆ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಬಗ್ಗೆ. ಸೊ ನಾವು ಸ್ವಲ್ಪ ಶೇಪ್ಸ್ ಅನ್ನ ನೋಡಿರ್ತೀವಿ. ಸೊ ಸ್ವಲ್ಪ ಶೇಪ್ಸ್ ಅನ್ನ ನೋಡ್ಬಿಟ್ಟು ಸ್ವಲ್ಪ ಜೊಮೆಟ್ರಿ ಇರೋದನ್ನ ನೋಡ್ಬಿಟ್ಟು ಅದ್ರ ಸರ್ಫೇಸ್ ಬಗ್ಗೆ, ಏರಿಯಾ ಬಗ್ಗೆ ಅಂಡ್ ವಾಲ್ಯೂಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿರ್ತೀವಿ. ಸೊ ಈ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಶೇಪ್ಸ್ ಬಗ್ಗೆ ಮಾತಾಡ್ತಾರೋಣ. ಲೈಕ್ ಕ್ಯೂಬಾಯ್ಡ್, ಕ್ಯೂಬ್, ಸಿಲಿಂಡರ್, ಹಾಲೋ ಸಿಲಿಂಡರ್, ಕೋನ್, ಸ್ಪಿಯರ್ ಅಂಡ್ ಹೆಮಿಸ್ಫಿಯರ್, ಶೆಲ್ ಬರುತ್ತೆ ಅಂಡ್ ಹಾಲೋ ಶೆಲ್ ಅಂತ ಬರುತ್ತೆ, ಅಥವಾ ಹೆಮಿಸ್ಫಿಕಲ್ ಶೆಲ್ ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾರೋಣ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ಮೇಲೆ ಸೊ ಫಾರ್ ಎಕ್ಸಾಂಪಲ್ ಕ್ಯೂಬಾಯ್ಡ್ ತಗೊಂಡ್ರೆ ಸರ್ಫೇಸ್ ಏರಿಯಾ ಏನು, ಆದ್ಮೇಲೆ ಏರಿಯಾ ಏನು, ವಾಲ್ಯೂಮ್ ಏನು, ಇದೆಲ್ಲ ಡಿಸ್ಕಸ್ ಮಾಡೋಣ. ಸೊ ಒಂದು ಫಾರ್ಮುಲಾನ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಫಾರ್ಮುಲಾ ಶೀಟ್ ರೆಡಿ ಮಾಡ್ಕೊಂಡ್ಮೇಲೆ ಸೊ ನೆಕ್ಸ್ಟ್ ಎಕ್ಸರ್ಸೈಸ್ ಇಂದ ನಾವು ಏನೋದನ್ನ ಕ್ವಶನ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಡೈರೆಕ್ಟ್ ಆಗಿ ನಾವು ಈ ಚಾಪ್ಟರ್ ನ ಎಕ್ಸರ್ಸೈಸ್ ಗೆ ನಾವು ಹೋಗಕ್ಕಾಗ್ತಾ ಇಲ್ಲ, ಬಿಕಾಸ್ ನಮಗೆ ಒಂದು ಫಾರ್ಮುಲಾ ಬೇಕಾಗುತ್ತೆ ಅಂಡ್ ನಮಗೆ ಅದು ಶೇಪ್ಸ್ ಬಗ್ಗೆ ನಮಗೆ ಗೊತ್ತಾಗಬೇಕಾಗುತ್ತೆ. ಸೊ ಅದನ್ನ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ಜಸ್ಟ್ ಒಂದು ಫಾರ್ಮುಲಾ ಬೇಸ್ ನಾವು ನೋಡಿರ್ತೀವಿ. ಸೊ ಏನೇನು ಶೇಪ್ಸ್ ತಗೊಂತೀವಿ, ಒಂದೊಂದೇ ಶೇಪ್ಸ್ ತಗೊಂಡು ಅದ್ರ ಡೀಟೇಲ್ ಆಗಿ ಅದಕ್ಕೆ ಏನೇನು ಫಾರ್ಮುಲಾ ಬರುತ್ತೆ, ಸರ್ಫೇಸ್ ಏರಿಯಾ ಇರ್ಬೋದು, ಟೋಟಲ್ ಸರ್ಫೇಸ್ ಏರಿಯಾ, ಲೀಡ್ ಸರ್ಫೇಸ್ ಏರಿಯಾ, ಅದಾದ್ಮೇಲೆ ನಮಗೆ ವಾಲ್ಯೂಮ್. ಸೊ ನೆಕ್ಸ್ಟ್ ಇದೆಲ್ಲ ನೋಡಿದ್ಮೇಲೆ ಸೊ ಅದನ್ನ ಫಾರ್ಮುಲಾ ನೋಡ್ತಾ ಇರೋಣ. ಫಾರ್ಮುಲಾ ನಾವು ಕಲ್ತ್ಕೊಳ್ಳೋಣ. ಸೊ ಒಂದ್ಸತಿ ಫಾರ್ಮುಲಾ ಗೊತ್ತಾಗ್ಬಿಟ್ರೆ ಈ ಚಾಪ್ಟರ್ ನಿಮಗೆ ತುಂಬಾ ಈಸಿ ಆಗ್ತಿರುತ್ತೆ. ಜಸ್ಟ್ ಫಾರ್ಮುಲಾ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಆನ್ಸರ್ ನ ನೋಡ್ತಾ ಇರ್ತೀರಾ. ಸೊ ಫಸ್ಟ್ ಶುರು ಮಾಡ್ತಾ ಇರೋಣ. ಸೊ ಫಸ್ಟ್ ನಮಗೆ ಯಾವ್ದಪ್ಪ ಬರ್ತಾ ಇರುತ್ತೆ ಶೇಪ್ ಅಂತಂದ್ರೆ ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡ್ ನಿಮ್ಗೆ ಆಗ ಗೊತ್ತಿದೆ ಯಾವ ತರ ಕಾಣಿಸ್ತಾ ಇರುತ್ತೆ ಅಂತ. ಸೊ ಈ ತರ ನಿಮಗೆ ಒಂದು ಕ್ಯೂಬಾಯ್ಡ್ ಕಾಣಿಸ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ನೀವು ಈ ತರ ನೀವು ಕ್ಯೂಬಾಯ್ಡ್ ನೀವು ನೋಡಬಹುದು. ಸೊ ಕ್ಯೂಬಾಯ್ಡ್ ಅಲ್ಲಿ ಒಂದು ಸೈಡ್ ಲೆಂತ್ ಎಲ್ಲ ಅಂತ ಅನ್ಕೊಳ್ಳೋಣ, ಇನ್ನೊಂದು ಸೈಡ್ ಬ್ರೆತ್ ಅಂತ ಅನ್ಕೊಳ್ಳೋಣ. ಸೊ ಹೈಟ್ ನಾವು ಹೆಚ್ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ TSA ಅಂತ ಬರೀತೀನಿ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ TSA ಅಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾಣಿಸ್ತದೆ. ಫಾರ್ ಎಕ್ಸಾಂಪಲ್ ನಾವು ಕ್ಯೂಬಾಯ್ಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಗೆ ಏನಪ್ಪಾ ಕಾಣಿಸ್ತದೆ, ಒಂದು ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಈ ಬಾಕ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ ಸೊ ಎಲ್ಲಾ ಸೈಡ್. ಸೊ ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ ಎಷ್ಟು ಸೈಡ್ ಇದೆ ಅಂತಂದ್ರೆ ಸೊ ಇದು ಒಂದು ಸೈಡ್ ಆಯ್ತು. ಸೊ ಇದು ಒಂದು ಸೈಡ್, ಇದೇ ತರ ಈ ಸೈಡ್ ಇನ್ನೊಂದು ಸೈಡ್ ಬ್ಯಾಕ್ ಅಲ್ಲಿ ಇದೆ. ಸೊ ಇದು ಎರಡು ಸೈಡ್ ಆಯ್ತು. ಸೊ 1 2. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಸೈಡ್ ನೋಡ್ಬೋದು. ಸೊ ಸೈಡ್ ಅಲ್ಲಿ ಒಂದ್ ಸೈಡ್ ಅಲ್ಲ ಎರಡು ಸೈಡ್ ಇದೆ. ಸೊ ಇದೊಂದು. ಸೊ ಟೋಟಲ್ ಆಗಿ 4 ಸೈಡ್, 1 2 3 4. ಇನ್ನ ಯಾವ ಸೈಡ್ ಇದೆಯಪ್ಪ ಅಂತಂದ್ರೆ ಮೇಲ್ಗಡೆ ಮತ್ತೆ ಕೆಳಗಡೆ ಇದೆ. ಸೊ ನೀವು ನೋಡ್ಬೋದು ನಿಮ್ಮ ಮುಂದೆಗಡೆ ಹಿಂದೆಗಡೆ ಸೈಡ್ ಅಲ್ಲಿ 2 ಸೈಡ್. ಸೊ ಮೇಲ್ಗಡೆ ಕೆಳಗಡೆ ಟೋಟಲ್ ಆಗಿ 6 ಸೈಡ್ ಇದೆ. ಸೊ ಎಲ್ಲಾ ಸರ್ಫೇಸ್ ಏರಿಯಾ ತಗೊಂಡ್ರೆ ಅದನ್ನ ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಮುಟ್ಬೋದು, ಎಲ್ಲಾ ಸೈಡ್ ನೀವು ಮುಟ್ಬೋದು, ಮೇಲ್ಗಡೆ ಮುಟ್ಬೋದು, ಕೆಳಗಡೆ ಮುಟ್ಬೋದು, ಸೈಡ್ ಅಲ್ಲಿ ಮುಟ್ಬೋದು, ನೆಕ್ಸ್ಟ್ ಮುಂದೆಗಡೆ ಹಿಂದೆಗಡೆ ಮುಟ್ಬೋದು. ಸೊ ಎಲ್ಲಾ ಸೈಡ್ ನೀವು ಮುಟ್ಬೋದು ಅಂತಂದ್ರೆ ಎಲ್ಲಾ ಏನ್ ಸೈಡ್ ಇದೆ ಈ ಜಾಮೆಟ್ರಿಲಿ ಅದೆಲ್ಲಾ ಸೈಡ್ ನೀವು ಮುಟ್ಬೋದು. ಅದನ್ನ ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ನೆಕ್ಸ್ಟ್ LSA ಲೀಡ್ ಸರ್ಫೇಸ್ ಏರಿಯಾ ಅಂತ ನೀವು ಕರೆದ್ರೆ ಏನಪ್ಪಾ LSA ಅಂತಂದ್ರೆ ಸೊ ಮೇಲ್ಗಡೆ ಮತ್ತೆ ಕೆಳಗಡೆ ಬಿಟ್ಬಿಟ್ರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ ಅನ್ನು ಓಪನ್ ಮಾಡೋಣ. ಸೊ ಈ ಬಾಕ್ಸ್ ಅನ್ನು ಓಪನ್ ಮಾಡಿದ್ರೆ ಮತ್ತೆ ಕೆಳಗಡೆ ಬೇಸ್ ಇಲ್ಲ ಅಂತ ಅನ್ಕೊಳ್ಳೋಣ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ ನಾನು ಕೈಯಲ್ಲಿ ಇಟ್ಕೊಂತೀನಿ, ಈ ಬೇಸ್ ಇಲ್ಲ ಅಂತ ಈ ಕ್ಯಾಪ್ ಏನಿದೆ ಇದಿಲ್ಲ ಅಂತ ಅನ್ಕೊಂಡ್ಬಿಡಿ. ಸೊ ಇಲ್ಲ ಮತ್ತೆ ಬೇಸ್ ಇಲ್ಲ. ಸೊ ಏನಪ್ಪಾ ಸೊ ನಮ್ಗೆ ಯಾವ ಸೈಡ್ ಇದೆ ಅಂತಂದ್ರೆ ಸೊ ನಿಮ್ಗೆ ಕಾಣಿಸ್ತದೆ ಫಸ್ಟ್ ನಿಮ್ಗೆ ಮುಂದೆಗಡೆ ಒಂದ್ ಸೈಡ್ ಕಾಣಿಸ್ತದೆ. ಸೊ ಇನ್ನೇ ತರ ಇದೊಂದು ಸೈಡ್ ಇರುತ್ತೆ. ಸೊ 1 2 ಸೈಡ್ ಆಯ್ತು. ನೆಕ್ಸ್ಟ್ ಯಾವ ಸೈಡ್ ಅಪ್ಪ ಅಂದ್ರೆ ಸೈಡ್ಸ್. ಸೊ ನಿಮ್ಗೆ ಸೈಡ್ ಮತ್ತೆ ಮುಂದೆಗಡೆ ಮತ್ತೆ ಹಿಂದೆಗಡೆ ಮಾತ್ರ ಇರುತ್ತೆ, ಮೇಲೆಗಡೆ ಕೆಳಗಡೆ ಇರಲ್ಲ. ಅದನ್ನ ನಾವು ಲೀಡ್ ಸರ್ಫೇಸ್ ಏರಿಯಾ LSA ಅಂತ ಕರಿತೀವಿ. ವಾಲ್ಯೂಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ವಾಲ್ಯೂಮ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ ಒಳಗಡೆ ಏನೇನು ನಾವು ಇಟ್ಕೊಬಹುದು ಅಂತ. ಫಾರ್ ಎಕ್ಸಾಂಪಲ್ ನೀವು ಪೇಂಟ್ ಬಾಕ್ಸ್ ಕಾಣಿಸ್ತದೆ. ಸೊ ಎಷ್ಟು ಪೇಂಟ್ ಅನ್ನು ಇಟ್ಕೊಬಹುದು, ಸೊ ಎಷ್ಟು ಜಾಗ ಅದು ತಗೊಳತ್ತೆ, ಅದನ್ನ ನಾವು ವಾಲ್ಯೂಮ್ ಅಂತ ಕರಿತೀವಿ. ನೆಕ್ಸ್ಟ್ ಡಯಾಗ್ನಲ್ ಅಂತ ಅಂದ್ರೆ ಡಯಾಗ್ನಲ್ ಜಸ್ಟ್ ಒಂದು ಲೆಂತ್ ಆಗಿರುತ್ತೆ. ಈ ಕೊನೆ ಪಾಯಿಂಟ್ ಇಂದ ಈ ಕೊನೆ ಪಾಯಿಂಟ್ ಅದನ್ನ ನಿಮ್ಗೆ ಡಯಾಗ್ರಾಮ್ ಅಲ್ಲಿ ಹೇಳ್ತಾ ಇದ್ದೀನಿ. ಡಯಾಗ್ನಲ್ ಆಮೇಲೆ ಬರೋಣ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಗೊತ್ತಾಗಿದೆ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು, ಲೀಡ್ ಸರ್ಫೇಸ್ ಏರಿಯಾ ಅಂದ್ರೆ ಏನು, ವಾಲ್ಯೂಮ್ ಅಂದ್ರೆ ಏನು ಅಂತ. ಸೊ ವಾಲ್ಯೂಮ್ ನಿಮ್ಗೆ ಜನರಲ್ ಗೊತ್ತಿರುತ್ತೆ, ಬಿಕಾಸ್ ನಾವೇ ಯೋಗಾಸದಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ವಾಲ್ಯೂಮ್ ಅಂತ ಅಂದ್ರೆ ಎಷ್ಟು ಜಾಗನ ಆಕ್ಯುಪೈ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ವಾಟರ್ ಬಾಟಲ್ ತಗೊಂಡ್ರೆ ಸೊ ವಾಟರ್ ಬಾಟಲ್ ತಗೊಂಡಾಗ ನೀವು ಎಷ್ಟು ವಾಟರ್ ಅನ್ನೋದು ಫಿಲ್ ಮಾಡ್ಬೋದು, ಅದು ನಿಮ್ಮ ಕೆಪಾಸಿಟಿ ಎಷ್ಟು, ಅದು ನಿಮ್ಮ ವಾಲ್ಯೂಮ್ ಹೇಳ್ತಾ ಇರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈ ರೂಮ್ ತಗೊಂಡ್ರೆ ಸೊ ಈ ರೂಮ್ ಅಲ್ಲಿ ಏನಪ್ಪಾ ಕಾಣಿಸ್ತದೆ, ಸೊ ನಿಮ್ಗೆ ಹಿಂದೆಗಡೆ ಒಂದು ಬೋರ್ಡ್ ಕಾಣಿಸ್ತದೆ, ಅಂದ್ರೆ ಹಿಂದೆ ಒಂದು ಗೋಡೆ ಅಂತ ಅನ್ಕೊಳ್ಳೋಣ. ಸೊ ನಿಮ್ಗೆ ಮುಂದೆಗಡೆ ಒಂದು ಗೋಡೆ ಕಾಣಿಸ್ತದೆ, ನನಗೆ ಅದ್ರ ಹಿಂದೆಗಡೆ ಇನ್ನೊಂದು ಗೋಡೆ ಇರುತ್ತೆ. ಸೊ ನಿಮ್ಗೆ 2 ಗೋಡೆ ಮುಂದೆಗಡೆ ಹಿಂದೆಗಡೆ ಕಾಣಿಸ್ತಾ ಇರುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ನೀವು ಒಂದು ರೂಮ್ ಅಲ್ಲಿ ಕುತ್ಕೊಂಡು ನೀವು ವಿಡಿಯೋ ನೋಡ್ತಾ ಇದೀರಾ ಅಂತ ಅನ್ಕೊಳ್ಳೋಣ. ಸೊ ಆ ರೂಮ್ ಅಲ್ಲಿ ಏನಪ್ಪಾ ಇರುತ್ತೆ, ಸೊ ನೀವು ಫಾರ್ ಎಕ್ಸಾಂಪಲ್ ಒಂದು ರೂಮ್ ಮಧ್ಯೆ ಕುತ್ಕೊಂಡಿದ್ದೀರಾ. ಸೊ ನಿಮ್ ಮುಂದೆಗಡೆ ಒಂದು ಗೋಡೆ ಕಾಣಿಸ್ತಾ ಇರುತ್ತೆ, ಹಿಂದೆಗಡೆ ಒಂದು ಗೋಡೆ ಕಾಣಿಸ್ತಾ ಇರುತ್ತೆ. ಸೊ ಎಷ್ಟು ಗೋಡೆ ಆಯ್ತು, 2 ಗೋಡೆ ಆಯ್ತು. ನೆಕ್ಸ್ಟ್ ನಿಮ್ಮ ಅಕ್ಕಪಕ್ಕ 2 ಗೋಡೆ ಕಾಣಿಸ್ತಾ ಇರುತ್ತೆ. ಸೊ ಈ ಕಡೆ ಒಂದು ಈ ಕಡೆ ಒಂದು, ಸೊ 4 ಗೋಡೆ ಆಯ್ತು. ನೆಕ್ಸ್ಟ್ ಮೇಲ್ಗಡೆ ಒಂದು ಗೋಡೆ ಕಾಣಿಸ್ತಾ ಇರುತ್ತೆ, ಸೀಲಿಂಗು, ಕೆಳಗಡೆ ಒಂದು ಫ್ಲೋರ್ ಕಾಣಿಸ್ತಾ ಇರುತ್ತೆ. ಸೊ ಟೋಟಲ್ ಆಗಿ ಎಷ್ಟು ಗೋಡೆ ಇದೆಯಪ್ಪ ಅಂತಂದ್ರೆ 6 ಗೋಡೆ ಇದೆ. ಸೊ ಇದು ನಿಮ್ಮ ಕ್ಯೂಬಾಯ್ಡ್ ಆಯ್ತು. ಅಂತಂದ್ರೆ ನಿಮ್ಗೆ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಿದೆ ಅಂತಂದ್ರೆ 6 ಗೋಡೆ ಇದೆ. ಸೊ 6 ಗೋಡೆನ ನಾವು ಸರ್ಫೇಸ್ ಏರಿಯಾ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ನಮಗೆ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಲೀಡ್ ಸರ್ಫೇಸ್ ಏರಿಯಾ LSA ಏನಪ್ಪಾ ಅಂತಂದ್ರೆ ಸೊ ನೀವು ಕುತ್ಕೊಂಡು ನೋಡ್ತಾ ಇದೀರಾ ಈ ವಿಡಿಯೋನ, ಮಧ್ಯದ ಕುತ್ಕೊಂಡು ನೋಡ್ತಾ ಇದೀರಾ. ಸೊ ನಿಮಗೆ ಅಕ್ಕಪಕ್ಕ ಗೋಡೆ ಇದೆ, ನಿಮ್ಮ ಮುಂದೆಗಡೆ ಹಿಂದೆಗಡೆ ಗೋಡೆ ಇದೆ. ಸೊ ನಿಮ್ಗೆ ಮೇಲ್ಗಡೆ ಮತ್ತೆ ಕೆಳಗಡೆ ಗೋಡೆ ಇಲ್ಲ ಅಂತಂದ್ರೆ ನಿಮ್ಗೆ ಟಾಪ್ ಸೀಲಿಂಗ್ ಇಲ್ಲ ಮತ್ತೆ ಫ್ಲೋರ್ ಇಲ್ಲ. ಸೊ ಅಂತದನ್ನ ನಾವು ಲೀಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ.
ಸೊ ಇವಾಗ ಲೀಸ್ಟ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಹೆಂಗೆ, ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಹೆಂಗೆ ನಾವು ಡಿರೈವ್ ಮಾಡೋದು ಅದನ್ನ ನೋಡ್ತಾ ಇರೋಣ. ಸೊ ನಿಮಗೆ ಡಿರೈವೇಶನ್ ಅಂತಂದ್ರೆ ಅಷ್ಟೊಂದೇ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನೀವು ಫಾರ್ಮುಲಾನ ಡೈರೆಕ್ಟ್ ಆಗಿ ಫಾರ್ಮುಲಾ ನ್ಯಾಪ್ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ಡಿಸ್ಕಸ್ ಮಾಡ್ತಾ ಇರೋಣ, ಫಸ್ಟ್ ನಾವು ಕ್ಯೂಬಾಯ್ಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಕ್ಯೂಬಾಯ್ಡ್ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ, ಸೊ ಫಾರ್ಮುಲಾ ಬಂದ್ಬಿಟ್ಟು ಸೊ ನಿಮ್ಗೆ 2 ಇಂಟು ಲೆಂತ್ ಇಂಟು ಬ್ರೆತ್ ಪ್ಲಸ್ ಬ್ರೆತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಎಲ್. ಸೊ ಏನಕ್ಕೆ ಹಿಂಗೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಕ್ಯೂಬ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ ಅನ್ನು ತಗೊಳ್ಳೋಣ. ಸೊ ಈ ಬಾಕ್ಸ್ ತಗೊಂಡಾಗ ನಿಮ್ಗೆ ಎಷ್ಟು ಸೈಡ್ ಇದೆ, ನಿಮ್ಗೆ 6 ಸೈಡ್ ಇದೆ. ಸೊ ಒಂದು ಸೈಡ್ ನೀವು ತಗೊಂಡಾಗ ಸೊ ಒಂದು ಸೈಡ್ ಫಸ್ಟ್ ನಮ್ಮ ಬೇಸ್ ಆಗಿರುತ್ತೆ. ಸೊ ಫಸ್ಟ್ ನಿಮ್ಗೆ ಇಲ್ಲಿ ಬೇಸ್ ತರ ಕಾಣಿಸ್ತಾ ಇದೆ. ಸೊ ಈ ಲೆಂತ್ ಆಗಿದೆ, ಸೊ ಇದು ನಿಮ್ಮ ಬ್ರೆತ್ ಆಗಿದೆ. ಸೊ ಇದೊಂದು ಸೈಡ್ ಆಗಿದೆ. ಸೊ ಇವಾಗ ಇದು ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ, ಅದೇ ಇದು ಏರಿಯಾ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಇದು ನಿಮ್ಗೆ ಗೊತ್ತಿದೆ ಒಂದು ರೆಕ್ಟಾಂಗಲ್ ಅಂತ. ಸೊ ಏರಿಯಾ ಬಂದ್ಬಿಟ್ಟು ಲೆಂತ್ ಇಂಟು ಬ್ರೆತ್ ಅಂತ ನಿಮ್ಗೆ ಗೊತ್ತು. ಸೊ ಲೆಂತ್ ಇಂಟು ಬ್ರೆತ್, ಸೊ ನಿಮ್ಗೆ ಲೆಂತ್ ಇಂಟು ಬ್ರೆತ್ ಅಂತ ನಾವು ಬರ್ಕೊಂಡಿದೀವಿ. ಸೊ 2 ಏನು ಆಮೇಲೆ ಬರೋಣ, ಡಿಸ್ಕಸ್ ಮಾಡೋದು ಬೇಡ. ಸೊ ನಿಮ್ಗೆ ಲೆಂತ್ ಇಂಟು ಬ್ರೆತ್. ಸೊ ಇದೇ ತರ ನೀವು ನೋಡಬಹುದು, ಇದೇನಾಯ್ತು ನಮ್ಮ ಬೇಸ್ ಆಯ್ತು ಅಂದ್ರೆ ನಿಮ್ಮ ಫ್ಲೋರ್ ಆಯ್ತು. ಫಾರ್ ಎಕ್ಸಾಂಪಲ್ ನೀವು ಕೂತ್ಕೊಂಡಿದ್ದೀರಾ, ಸೊ ಯಾವ ನೆಲದ ಮೇಲೆ ಕೂತಿದ್ದೀರಾ, ಸೊ ಆ ಫ್ಲೋರ್ ನೀವು ಲೆಂತ್ ಬ್ರೆತ್ ನೀವು ಕ್ಯಾಲ್ಕುಲೇಟ್ ಮಾಡಿ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಲೆಂತ್ ಇಂಟು ಬ್ರೆತ್ ಆಗುತ್ತೆ. ಸೊ ಇದು ನಿಮ್ಮ ಲೆಂತ್ ಇಂಟು ಬ್ರೆತ್ ನಿಮ್ಮ ಏರಿಯಾ ಆಯ್ತು. ಸೊ ಇದನ್ನ ಇಂಟು 2 ಮಾಡಿದೀವಿ. ಏನಕ್ಕೆ ಇಂಟು 2 ಮಾಡಿದೀವಿ, ಸೊ ಸೇಮ್ ಇವಾಗ ನಿಮ್ಗೆ ಕೆಳಗಡೆ ಫ್ಲೋರ್ ಇದೆ, ಸಿಮಿಲರ್ಲಿ ಮೇಲ್ಗಡೆ ಒಂದು ಸೀಲಿಂಗ್ ಇರುತ್ತೆ. ಸೊ ಸೀಲಿಂಗ್ ಅಲ್ಲಿ ನಿಮ್ಗೆ ಲೆಂತ್ ಎಲ್ಲಿರುತ್ತೆ, ಬ್ರೆತ್ ಬಿ ಇರುತ್ತೆ. ಸೊ ಅದು ನಿಮ್ಗೆ ಕೆಳಗಡೆ ಏನಿರುತ್ತೆ ಮೇಲ್ಗಡೆ ಅದೇ ಸೇಮ್ ಇರುತ್ತೆ. ಸೊ ಫ್ಲೋರಿಂಗು ಸೀಲಿಂಗು ಎರಡು ಆಡ್ ಮಾಡಿದಾಗ ಸೊ 2 ಟೈಮ್ಸ್ ಲೆಂತ್ ಇಂಟು ಬ್ರೆತ್ ಆಯ್ತು. ನೆಕ್ಸ್ಟ್ ಯಾರಪ್ಪ, ಸೊ ಇವಾಗ ಫ್ಲೋರ್ ಮತ್ತೆ ಸೀಲಿಂಗ್ ಆಗಿದೆ. ನೆಕ್ಸ್ಟ್ ಹೇಳೋದು ನಿಮ್ಮ ಅಕ್ಕಪಕ್ಕ ಗೋಡೆ. ಸೊ ಅಕ್ಕಪಕ್ಕ ಗೋಡೆ ನಾವು ತಗೊಂಡಾಗ, ಸೊ ನಿಮ್ಗೆ ಅಕ್ಕಪಕ್ಕ ಗೋಡೆ ತಗೊಂಡಾಗ ಸೊ ಬ್ರೆತ್ ಬಿ ಇದೆ, ಹೆಚ್ಚು ಹೈಟ್ ಇದೆ ಅಂತಂದ್ರೆ ಗೋಡೆ ಹೈಟ್. ಫಾರ್ ಎಕ್ಸಾಂಪಲ್ ನಂಗೆ ಪಕ್ಕದಲ್ಲಿ ಗೋಡೆ ಕಾಣಿಸ್ತಾ ಇದೆ. ಸೊ ಇದು ಹೈಟ್ ಹೆಚ್ಚಾಗಿದೆ, ಬೇಸ್ ಬಂದ್ಬಿಟ್ಟು ಲೆಂತ್ ಬಿ ಆಗಿದೆ. ಸೊ ಇದು ಏರಿಯಾ ಏನಪ್ಪಾ, ಸೊ ಏರಿಯಾ ಬಂದ್ಬಿಟ್ಟು ಲೆಂತ್ ಇಂಟು ಬ್ರೆತ್. ಫಾರ್ ಎಕ್ಸಾಂಪಲ್ ರೆಕ್ಟಾಂಗಲ್ ತಗೊಂಡ್ರೆ ಲೆಂತ್ ಇಂಟು ಬ್ರೆತ್, ಲೆಂತ್ ಹೆಚ್ಚು ಬ್ರೆತ್ ಬಿ. ಸೊ ಬಿ ಇಂಟು ಹೆಚ್. ಸೊ ನೀವು ನೋಡಬಹುದು ಬಿ ಇಂಟು ಹೆಚ್. ಸೊ ಈ ತರ ಎಷ್ಟು ಫ್ಲೋರ್ ಇದೆ ಅಂತಂದ್ರೆ ಎಷ್ಟು ಸೈಡ್ ಇದೆ, 2 ಸೈಡ್ ಇದೆ. ಸೊ ನೀವು ಮಧ್ಯ ರೂಮ್ ಅಲ್ಲಿ ತಗೊಂಡ್ರೆ ನಿಮ್ಗೆ 2 ಗೋಡೆ ಕಾಣಿಸ್ತಾ ಇರುತ್ತೆ. ಸೊ 2 ಗೋಡೆ ಕಾಣಿಸ್ತಾ ಇರೋದ್ರಿಂದ ಸೊ 2 ಇಂಟು ಬಿ ಎಚ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹೈಟ್ ಇನ್. ಸೊ ಇವಾಗ ಫ್ಲೋರ್ ಸೀಲಿಂಗ್ ಆಯ್ತು, ಅಕ್ಕಪಕ್ಕ ಗೋಡೆ ಆಯ್ತು. ನೆಕ್ಸ್ಟ್ ಏನು, ನಮ್ಮ ಮುಂದೆಗಡೆ ಮತ್ತೆ ಹಿಂದೆಗಡೆ ಇರೋ ಗೋಡೆ. ಸೊ ಮುಂದೆಗಡೆ ಮತ್ತೆ ಹಿಂದೆಗಡೆ ಇರೋ ಗೋಡೆ ತಗೊಂಡ್ರೆ ಸೊ ನಮ್ಗೆ ಈ ತರ ಒಂದು ರೆಕ್ಟಾಂಗಲ್ ಸಿಗ್ತಾ ಇರುತ್ತೆ. ಸೊ ಅದು ಲೆಂತ್ ಬಂದ್ಬಿಟ್ಟು ಎಲ್ಲಾಗಿರುತ್ತೆ, ಹೈಟ್ ಬಂದ್ಬಿಟ್ಟು ಹೆಚ್ಚಾಗಿರುತ್ತೆ. ಸೊ ಮುಂದೆಗಡೆ ಹಿಂದೆಗಡೆ ಗೋಡೆ ತಗೊಂಡಾಗ ಸೊ ನೀವು ಏರಿಯಾ ಕ್ಯಾಲ್ಕುಲೇಟ್ ಮಾಡಿದಾಗ ಹೆಚ್ ಇಂಟು ಎಲ್ ಆಗುತ್ತೆ. ಸೊ ನಿಮ್ಗೆ ಹೆಚ್ ಇಂಟು ಎಲ್. ಸೊ ನಿಮ್ಗೆ 2 ಗೋಡೆ ಇದೆ, ಸೊ ಮುಂದೆಗಡೆ ಇದೆ ಮತ್ತೆ ಹಿಂದೆಗಡೆ ಇದೆ, ಅದಕ್ಕೆ ನಿಮ್ಗೆ 2 ಟೈಮ್ಸ್ ಸಿಗ್ತಾ ಇದೆ. ಸೊ ನಿಮ್ಗೆ ಆಡ್ ಮಾಡಿದಾಗ ನಿಮ್ಗೆ ಯಾವ ತರ ಬರ್ತಾ ಇರುತ್ತೆ, 2 ಟೈಮ್ಸ್ ಲೆಂತ್ ಇಂಟು ಬ್ರೆತ್ ಪ್ಲಸ್ 2 ಟೈಮ್ಸ್ ಬಿ ಇಂಟು ಎಚ್ ಪ್ಲಸ್ 2 ಟೈಮ್ಸ್ ಹೆಚ್ ಇಂಟು ಎಲ್ ಆಗುತ್ತೆ. ಸೊ 2 ಕಾಮನ್ ತಗೊಂಡಾಗ ನಿಮ್ಗೆ ಲೆಂತ್ ಇಂಟು ಬ್ರೆತ್ ಪ್ಲಸ್ ಬ್ರೆತ್ ಇಂಟು ಹೈಟ್ ಪ್ಲಸ್ ಹೆಚ್ ಇಂಟು ಎಲ್. ಸೊ ಇದು ನಿಮ್ಮ ಟೋಟಲ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ಸೊ ಇದು ನಿಮ್ಮ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಆಗಿರುತ್ತೆ. ಸೊ ನೀವು ಒಂಥರ ಫಾರ್ಮುಲಾ ನೀವು ಬಯಾಟ್ ಮಾಡೋದೇನು ಬೇಡ, ಅನಲೈಸ್ ಮಾಡಿದ್ರೆ ನಿಮಗೆ, ನೀವು ಫಾರ್ ಎಕ್ಸಾಂಪಲ್ ಫಾರ್ಮುಲಾ ಮರ್ತೋದ್ರಿ ಅಂತಂದ್ರೆ ನೀವು ಎಕ್ಸಾಮ್ ಅನಲೈಸ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಫಾರ್ಮುಲಾ ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ, ಟೋಟಲ್ ಸರ್ಫೇಸ್ ಏರಿಯಾ ಆಗಿದೆ. ಇವಾಗ ನಾವು ಲೀಸ್ಟ್ ಸರ್ಫೇಸ್ ಏರಿಯಾ ಬಗ್ಗೆ ಮಾತಾಡೋಣ. ಸೊ ಲೀಸ್ಟ್ ಸರ್ಫೇಸ್ ಏರಿಯಾ ಅಂದ್ರೆ ಏನು, 2 ಗೋಡೆ ಸೈಡ್ ಗೋಡೆ ಇರುತ್ತೆ, ನಮ್ಮ ಮುಂದೆಗಡೆ ಹಿಂದೆಗಡೆ ಗೋಡೆ ಇರುತ್ತೆ. ಫ್ಲೋರ್ ಮತ್ತೆ ಸೀಲಿಂಗ್ ನಮಗೆ ಇರಲ್ಲ. ಸೊ ಫ್ಲೋರ್ ಸೀಲಿಂಗ್ ಇಲ್ಲ ಅಂತಂದ್ರೆ, ಸೊ ನಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಇದನ್ನ ತಗೊಂಡಾಗ ಸೊ ಇದು ನಾವು ಫ್ಲೋರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಇದು ನಮ್ಮ ಏನಪ್ಪಾ ಡಿಸ್ಕಸ್ ಮಾಡಿದ್ವಿ. ಸೊ ಇದು ನಮ್ಮ ಸೈಡ್ ಗೋಡೆ ಆಗಿತ್ತು. ಸೊ ಇದು ನಮ್ಮ ಏನ್ ಮಾಡಿದ್ವಿ, ಸೊ ಮುಂದೆಗಡೆ ಅಂತ ಬರೀತೀನಿ ನಾನು ಇಲ್ಲಿ, ಬಿಹೈಂಡ್ ಅಂತ ಬರೀತೀನಿ, ಫ್ರಂಟ್ ಅಂತ ಬರೀತೀನಿ. ಸೊ ನಮ್ಮ ಇದಾಗಿತ್ತು. ಸೊ ಎಲ್ ಎಸ್ ಎ ಅಂತಂದ್ರೆ ನಮಗೆ ಫ್ಲೋರ್ ಸೀಲಿಂಗ್ ಇರಲ್ಲ. ಸೊ ಫ್ಲೋರ್ ಸೀಲಿಂಗ್ ಇರಲ್ಲ ಅಂತಂದ್ರೆ ಸೊ ಇದು ನಮಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಅಂತಂದ್ರೆ ಲೆಂತ್ ಇಂಟು ಬ್ರೆತ್ ಏನಿದೆ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಇದು ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಸೊ ಇದನ್ನ ನಾವು ತಗೊಳ್ಳೋಣ. ಸೊ ನಮ್ಗೆ ಏನಿತ್ತು 2 ಟೈಮ್ಸ್ ಲೆಂತ್ ಇಂಟು ಬ್ರೆತ್ ಪ್ಲಸ್ 2 ಟೈಮ್ಸ್ ಬಿ ಇಂಟು ಎಚ್ ಪ್ಲಸ್ 2 ಟೈಮ್ಸ್ ಎಚ್ ಇಂಟು ಎಲ್. ಇದು ನಮ್ಮ ಟೋಟಲ್ ಸರ್ಫೇಸ್ ಏರಿಯಾ ಆಗಿತ್ತು. ಸೊ ನಾವು ಎಲ್ ಎಸ್ ಎ ತಗೊಂಡಾಗ ಫ್ಲೋರ್ ಸೀಲಿಂಗ್ ಇರಲ್ಲ. ಸೊ ನಮಗೆ 2 ಟೈಮ್ಸ್ ಲೆಂತ್ ಇಂಟು ಬ್ರೆತ್ ನಮಗೆ ಹೊಟ್ಟೋಗುತ್ತೆ. ಮಿಕ್ಕಿರೋದು ಏನಪ್ಪಾ ಅಂತಂದ್ರೆ 2 ಟೈಮ್ಸ್ ಬಿ ಇಂಟು ಎಚ್ ಪ್ಲಸ್ 2 ಟೈಮ್ಸ್ ಎಚ್ ಇಂಟು ಎಲ್. ನೀವು ನೋಡಿದಾಗ ಎರಡು ಕಾಮನ್, ನಮಗೆ 2 ಮತ್ತೆ ಎಚ್ ಕಾಮನ್ ಇದೆ. ಸೊ 2 ಇಂಟು ಎಚ್ ಕಾಮನ್ ತಗೊಂಡ್ರೆ ನಮಗೆ ಮಿಕ್ಕಿ ಇದ್ರಲ್ಲಿ ಬಿ ಮಿಕ್ಕಿದೆ ಪ್ಲಸ್ ಇದ್ರಲ್ಲಿ ನಮಗೆ ಎಲ್ ಮಿಕ್ಕಿದೆ. ಸೊ ನೀವು ನೋಡಬಹುದು 2 ಟೈಮ್ಸ್ ಲೆಂತ್ ಇಂಟು ಬ್ರೆತ್, ಲೆಂತ್ ಪ್ಲಸ್ ಬ್ರೆತ್ ಇಂಟು ಹೆಚ್ ಇದು ನಮ್ಮ ಎಲ್ ಎಸ್ ಎ ಆಗಿರುತ್ತೆ ಆಫ್ ಕ್ಯೂಬಾಯ್ಡ್. ಸೊ ನಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ವಲ್ಪ ಫಾಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಇಲ್ಲ ಅಂತಂದ್ರೆ ವಿಡಿಯೋನ ಪಾಸ್ ಮಾಡಿ ಡಿವೈಡ್ ಮಾಡ್ಕೊಂಡು ಮತ್ತೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಾಲ್ಯೂಮ್. ಸೊ ವಾಲ್ಯೂಮ್ ಎಷ್ಟಪ್ಪ ಇದರಲ್ಲಿ ಇರುತ್ತೆ ಅಂತಂದ್ರೆ, ಸೊ ಈ ಕ್ಯೂಬಾಯ್ಡ್ ಒಳಗಡೆ ಎಷ್ಟು ಸ್ಪೇಸ್ ಇರುತ್ತೆ ಅಂತಂದ್ರೆ, ಸೊ ಆ ಸ್ಪೇಸ್ ಬಂದ್ಬಿಟ್ಟು ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್. ಸೊ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ಮಾಡಿದಾಗ ಎಷ್ಟು ಒಳಗಡೆ ಸ್ಪೇಸ್ ಇದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಡಯಾಗನಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಡಯಾಗನಲ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದ್ರೆ ಸ್ವಲ್ಪ ನಿಮಗೆ ಕನ್ಫ್ಯೂಸಿಂಗ್ ಆಗ್ತಾ ಇರುತ್ತೆ. ಡಯಾಗನಲ್ ಅಂದ್ರೆ ಏನಪ್ಪಾ, ಡಯಾಗನಲ್ ಫಾರ್ ಎಕ್ಸಾಂಪಲ್ ಅಂತಂದ್ರೆ, ಸೊ ನೀವು ರೂಮ್ ಅಲ್ಲಿ ಇದ್ದೀರಾ. ಸೊ ಈ ರೂಮ್ ಅಲ್ಲಿ ಇದ್ದೀರಾ ಅಂತಂದ್ರೆ ನೀವು ನೋಡಿದಾಗ ಅಲ್ಲೊಂದು ಪಾಯಿಂಟ್ ಕಾಣಿಸ್ತಾ ಇರುತ್ತೆ, ಮತ್ತೆ ನಿಮಗೆ ಈ ಬೇಸ್ ಅಲ್ಲಿ ಇಲ್ಲೊಂದು ಪಾಯಿಂಟ್ ಕಾಣಿಸ್ತಾ ಇರುತ್ತೆ. ಸೊ ಇದ್ರ ಡಿಸ್ಟೆನ್ಸ್ ಏನಿದೆ ಇದನ್ನ ನಾವು ಡಯಾಗನಲ್ ಅಂತ ಕರಿತೀವಿ. ಅಂತ ಅಂದ್ರೆ ಸೊ ಕ್ಯೂಬಾಯ್ಡ್ ನೀವು ರೂಮ್ ಅಲ್ಲಿ ಇದ್ದೀರಾ ಅಂತಂದ್ರೆ ಸೊ ನಿಮಗೆ ಇಲ್ಲೊಂದು ಪಾಯಿಂಟ್ ಕಾಣಿಸ್ತಾ ಇದೆ, ಮತ್ತೆ ನಿಮಗೆ ಇಲ್ಲೊಂದು ಬೇಸ್ ಕಾಣಿಸ್ತಾ ಇದೆ. ಸೊ ಎರಡು ಜಾಯಿನ್ ಮಾಡಿದಾಗ ಡಿಸ್ಟೆನ್ಸ್, ಸೊ ಈ ಬ್ಲೂ ಕಲರ್ ಡಿಸ್ಟೆನ್ಸ್ ಏನ್ ಕಾಣಿಸ್ತಾ ಇದೆ ಇದು ನಿಮ್ಮ ಡಯಾಗನಲ್ ಆಗಿರುತ್ತೆ. ಸೊ ಇದು ಈ ಕ್ಯೂಬಾಯ್ಡ್ ತಗೊಂಡಾಗ ಸೊ ನಿಮಗೆ ಇಲ್ಲೊಂದು ಪಾಯಿಂಟ್ ಇರುತ್ತೆ, ಸೊ ಇಲ್ಲೊಂದು ಪಾಯಿಂಟ್ ಇರುತ್ತೆ. ಸೊ ಇದನ್ನ ನೀವು ಜಾಯಿನ್ ಮಾಡಿದಾಗ ಸೊ ಇದು ನಮ್ಮ ಡಯಾಗನಲ್ ಆಗಿರುತ್ತೆ.
ಸೊ ಫಾರ್ ಎಕ್ಸಾಂಪಲ್ ನೀವು ಇದು ತಗೊಂಡಾಗ ಇದು ನಮ್ಮ ಫ್ಲೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೈಡ್ ತಗೊಂಡ್ರೆ ಸೊ ಒಂದು ಸೈಡ್ ಬರೀ ಒಂದು ನಾವು ಒನ್ ಡೈಮೆನ್ಷನ್ ನಾವು ಬಗ್ಗೆ ಮಾತಾಡ್ತಾ ಇದೀವಿ ಇದನ್ನ ತಗೊಂಡಾಗ. ಸೊ ಇದು ಡಯಾಗ್ನಲ್ ಏನಪ್ಪಾ ಅಂತಂದ್ರೆ ಸೊ ಈ ಡಯಾಗ್ನಲ್ ಇದಾಗಿರುತ್ತೆ. ಸೊ ನೀವು ನೋಡಬಹುದು ಇದು ಲೆಂತ್ ಹೈಟ್, ಇದು ಲೆಂತ್ ಬ್ರೆಡ್ತ್. ಸೊ ಇದು ನಿಮಗೆ ರೂಟ್ ಆಫ್ h ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಕಾಣಿಸ್ತಾ ಇರುತ್ತೆ. ಸೊ ನಮಗೆ ಈ ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಫಸ್ಟ್ ನಾವ್ ಏನಪ್ಪಾ ಮಾಡೋಣ ಅಂತಂದ್ರೆ ಸೊ ಫಸ್ಟ್ ನಾವು ನಿಮ್ಗೆ ಈ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಸೊ ನಿಮ್ಗೆ ಈ ಡಯಾಗ್ರಾಮ್ ನಿಮಗೆ ಸ್ವಲ್ಪ ಈಸಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ನಮಗೆ ಈ ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಸೊ ನಮ್ಗೆ ಏನಪ್ಪಾ ಗೊತ್ತಿದೆ, ಸೊ ಈ ಡಿಸ್ಟೆನ್ಸ್ ನಮ್ಗೆ ಹೈಟ್ ಅಂತ ಗೊತ್ತಿದೆ, ಮತ್ತೆ ನಮ್ಗೆ ಈ ಡಿಸ್ಟೆನ್ಸ್ ನಮ್ಗೆ ಬ್ರೆಡ್ತ್ ಅಂತ ಗೊತ್ತಿದೆ. ಸೊ ನಾವ್ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಸೊ ಫಸ್ಟ್ ನಾವು ಬೇಸಿನ ಕಂಡುಕೊಳ್ಳೋಣ. ಸೊ ಬೇಸ್ ಡಯಾಗ್ನಲ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಸರ್ಫೇಸ್ ಕಾಣಿಸ್ತಾ ಇದೆ, ಶೇಡ್ ಮಾಡ್ತಾ ಇದೀನಿ. ಸೊ ಇದು ಡಯಾಗ್ನಲ್ ನಾವು ಕಂಡುಕೊಳ್ಳೋಣ. ಸೊ ಈ ಡಯಾಗ್ನಲ್ ನಾವು ಕಂಡುಕೊಂಡ್ರೆ ನಂಗೆ ಈ ಟ್ರಯಾಂಗಲ್ ಬೇಸ್ ಸಿಗ್ತಾ ಇರುತ್ತೆ. ಅಂದ್ರೆ ನಮ್ಗೆ ಫಾರ್ ಎಕ್ಸಾಂಪಲ್ ಈ ಟ್ರಯಾಂಗಲ್ ನಿಮ್ಗೆ ಕಾಣಿಸ್ತದೆ. ಸೊ ನಮ್ಗೆ ಒಂದು ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಸಿಗುತ್ತೆ. ಸೊ ಅವಾಗ ನಮ್ಗೆ ಬೇಸ್ ಸಿಗುತ್ತೆ. ಸೊ ನಂಗೆ ಈ ಡಿಸ್ಟೆನ್ಸ್ ಹೈಟ್ ಅಂತ ಗೊತ್ತಿದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಡಿಸ್ಟೆನ್ಸ್ ಏನಪ್ಪಾ ಅಂತಂದ್ರೆ ಸೊ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ರೂಟ್ ಆಫ್ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನೀವು ನೋಡಬಹುದು. ಸೊ ಇದು ಲೆಂತ್ ಎಲ್ಲು, ಇದು ಲೆಂತ್ ಬ್ರೆಡ್ತ್. ಸೊ ಪೈಥಾಗೋರಸ್ ಥಿಯರಂ ಮಾಡಿದಾಗ ಡಯಾಗ್ನಲ್ ಬೇಸ್ ಅದು ಫ್ಲೋರ್ ಡಯಾಗ್ನಲ್ ನಮಗೆ. ಸೊ ಫಾರ್ ಎಕ್ಸಾಂಪಲ್ 4 ಅಂದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇದು ಲೆಂತ್, ಸೊ ಇದು ಬ್ರೆಡ್ತ್. ಸೊ ಇದು ಡಯಾಗ್ನಲ್ ಕ್ಯಾಲ್ಕುಲೇಟ್ ಮಾಡಿದಾಗ ರೂಟ್ ಆಫ್ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ಇದು ಡಿಸ್ಟೆನ್ಸ್ ಹೈಟ್, ಇದು ಡಿಸ್ಟೆನ್ಸ್ ರೂಟ್ ಆಫ್ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ ಡಯಾಗ್ನಲ್ ಏನಪ್ಪಾ ಆಗಿರುತ್ತೆ ಅಂತಂದ್ರೆ ಸೊ ಡಯಾಗ್ನಲ್ ಬೇಸ್ ತಗೊಂಡಾಗ ಸೊ ಇದು ಡಯಾಗ್ನಲ್ ಬಂದ್ಬಿಟ್ಟು ಸೊ ನಿಮ್ಗೆ ಡಯಾಗ್ನಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಪ್ಲಸ್ h ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಸೊ ನಿಮ್ಗೆ ಏನಪ್ಪಾ ಸಿಗುತ್ತೆ ಅಂತಂದ್ರೆ ಸೊ ಡಯಾಗ್ನಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೊ ನಿಮ್ಗೆ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ h ಸ್ಕ್ವೇರ್ ಕಾಣ್ತದೆ. ಸೊ ಸ್ಕ್ವೇರ್ ರೂಟ್ ಈ ಕಡೆ ಬಂದಾಗ ನಿಮ್ಗೆ ಸ್ಕ್ವೇರ್ ರೂಟ್ ಹೋಗ್ಬಿಟ್ಟು ನಿಮ್ಗೆ ರೂಟ್ ಬರ್ತಾ ಇರುತ್ತೆ. ಸೊ ಡಯಾಗ್ನಲ್ ಬಂದ್ಬಿಟ್ಟು ನಿಮ್ಗೆ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ h ಸ್ಕ್ವೇರ್ ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಬರೀತೀನಿ ನಿಮ್ಗೆ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಡಯಾಗ್ನಲ್ ಬಂದ್ಬಿಟ್ಟು ಏನಪ್ಪಾ ಆಗಿರುತ್ತೆ, ಸೊ ಡಯಾಗ್ನಲ್ ಫಾರ್ಮುಲಾ ಬಂದ್ಬಿಟ್ಟು ನಿಮ್ಗೆ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ನಿಮ್ಗೆ h ಸ್ಕ್ವೇರ್ ಆಗಿರುತ್ತೆ. ಸೊ ಡಯಾಗ್ನಲ್ ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಸ್ವಲ್ಪ ನಿಮ್ಗೆ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ನೀವು ಒಂದು ಕ್ಯೂಬಾಯ್ಡ್ ತಗೊಂತೀರಾ. ಸೊ ಕ್ಯೂಬಾಯ್ಡ್ ತಗೊಂಡಾಗ ನಿಮ್ಗೆ ನೀವು ಡಯಾಗ್ನಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಯಾಗ್ನಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಈ ಡಿಸ್ಟೆನ್ಸ್ ನಿಮ್ಮ ಲೆಂತ್ ಆಗಿದೆ, ಈ ಡಿಸ್ಟೆನ್ಸ್ ನಿಮ್ಮ ಬ್ರೆಡ್ತ್ ಆಗಿದೆ, ಮತ್ತೆ ಇದು ಹೈಟ್ ಬಂದ್ಬಿಟ್ಟು ನಿಮ್ಗೆ ಹೆಚ್ಚಾಗಿದೆ. ಸೊ ಡಯಾಗ್ನಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಡಯಾಗ್ನಲ್ ಅಂತಂದ್ರೆ ನಿಮ್ಗೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ ಡಿಸ್ಟೆನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ನಿಮ್ಮ ಡಯಾಗ್ನಲ್ ಆಗಿರುತ್ತೆ. ಸೊ ನಾನು ಏನಪ್ಪಾ ಮಾಡ್ತೀನಿ ಅಂತಂದ್ರೆ ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಸೊ ನಿಮ್ಗೆ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಮಾಡ್ಕೊಂತೀನಿ. ಬಿಕಾಸ್ ನನಗೆ ಏನ್ ಗೊತ್ತು, ಕ್ಯೂಬ್ ಅಥವಾ ಕ್ಯೂಬಾಯ್ಡ್ ಅಲ್ಲಿ ಎಲ್ಲ ಸೈಡ್ ನಿಮ್ಗೆ ಆಂಗಲ್ 90 ಡಿಗ್ರಿ ಆಗಿರುತ್ತೆ. ಫಸ್ಟ್ ನಾನು ಏನಪ್ಪಾ ಮಾಡ್ತೀನಿ ಅಂತಂದ್ರೆ ಸೊ ನಂಗೆ ಈ ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಸೊ ನಿಮ್ಗೆ ಇಲ್ಲಿ ಏನ್ ಫ್ಲೋರ್ ಕಾಣಿಸ್ತಾ ಇದೆ, ನಿಮ್ಗೆ ಏನ್ ನೆಲ ಕಾಣಿಸ್ತಾ ಇದೆ ಅದು ಡಯಾಗ್ನಲ್ ಅದನ್ನ ಕಂಡುಹಿಡಿತೀನಿ. ಸೊ ಅದು ಕಂಡುಹಿಡಬೇಕು ಅಂತಂದ್ರೆ ಆ ಡಿಸ್ಟೆನ್ಸ್ ನಮ್ಗೆ ಈ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಇದು ಎಲ್ಲೂ ನಮಗೆ ಸೊ ಇದು ನನಗೆ ಬೇಸು ಬಿ ಆಗಿರುತ್ತೆ. ಸೊ ಈ ಡಿಸ್ಟೆನ್ಸ್ ಎಷ್ಟಪ್ಪ, ಸೊ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ನನಗೆ ಸೊ ರೂಟ್ ಆಫ್ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಗಿರುತ್ತೆ ಬಿಕಾಸ್ ಪೈಥಾಗೋರಸ್ ಥಿಯರಂ. ಸೊ ಇವಾಗ ನೀವು ನೋಡಬಹುದು ನಂಗೆ ಈ ರೆಡ್ ಕಲರ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಂಗೆ ಇವಾಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಸಿಕ್ಕಿದೆ. ಯಾರಪ್ಪ ಅದು ಅಂತಂದ್ರೆ ಸೊ ಫಾರ್ ಎಕ್ಸಾಂಪಲ್ ನೇಮ್ ಮಾಡಬೇಕು ಅಂತಂದ್ರೆ ನಾನು ABC ಅಂತ ನೇಮ್ ಮಾಡ್ತೀನಿ. ಸೊ ನೀವು ನೋಡಬಹುದು ABC ಅಂತ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಇದು ನಮ್ಮ 90 ಡಿಗ್ರಿ ಆಗಿರುತ್ತೆ. ಸೊ ಬಿಕಾಸ್ ಏನಂದ್ರೆ ಎಲ್ಲ ಸೈಡ್ ಕ್ಯೂಬಾಯ್ಡ್ 90 ಡಿಗ್ರಿ ಆಗಿರುತ್ತೆ. ಸೊ ನನಗೆ ಈ ಹೈಟ್ ಈ ಡಿಸ್ಟೆನ್ಸ್ ಏನ್ ಕಾಣಿಸುತ್ತೆ AB, ಈ ಡಿಸ್ಟೆನ್ಸ್ ನನಗೆ ಹೈಟ್ ಹೆಚ್ಚಾಗಿರುತ್ತೆ. ಬಿಕಾಸ್ ನಮಗೆ ಇಲ್ಲಿಂದ ಇಷ್ಟು ನಾನು ಎಷ್ಟು ಹೈಟ್ ಇದ್ದೀನಿ ಅಂತಂದ್ರೆ ಸೊ ಈ ಡಿಸ್ಟೆನ್ಸ್ ಹೆಚ್ಚಾಗಿರುತ್ತೆ. ಸೊ ಈ ಡಿಸ್ಟೆನ್ಸ್ ಕೂಡ ನಿಮಗೆ ಹೆಚ್ಚಾಗಿರುತ್ತೆ. ಸೊ ನಿಮಗೆ ಎರಡು ಸೈಡ್ ಗೊತ್ತಿದೆ, ಹೈಪೋಟೆನ್ಯೂಸ್ ಕಂಡುಹಿಡಿಬೇಕು. ಸೊ ಹೈಪೋಟೆನ್ಯೂಸ್ ಕಂಡುಹಿಡಿಬೇಕು ಅಂತಂದ್ರೆ ಸೊ ನೀವೇನ್ ಮಾಡ್ತೀರಾ, ಸೊ ಡಯಾಗ್ನಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೊ ಇದನ್ನ ನಾನು D ಅಂತ ಕರ್ಕೊಂತೀನಿ. ಸೊ AC D ಅಂತ ಕರಿತೀನಿ. ಸೊ D ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ h ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಡಯಾಗ್ನಲ್ ಬಂದ್ಬಿಟ್ಟು ರೂಟ್ ಆಫ್ L ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ h ಸ್ಕ್ವೇರ್ ಸಿಗ್ತಾ ಇರುತ್ತೆ. ಸೊ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೆ ಅರ್ಥ ಇಲ್ಲ ಅಂತಂದ್ರೆ ಎರಡೆರಡು ಸತಿ ಎಕ್ಸ್ಪ್ಲೇನ್ ಮಾಡಿದ್ರೆ ವಿಡಿಯೋನ ಪಾಸ್ ಮಾಡಿ ಮತ್ತೆ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಇರೋಣ ನಾವು ಕ್ಯೂಬಾಯ್ಡ್ ಆಯ್ತು, ಕ್ಯೂಬ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ನಿಮಗೆ ಕ್ಯೂಬಾಯ್ಡ್ ಅರ್ಥ ಆಗಿದೆ, ಕ್ಯೂಬ್ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕ್ಯೂಬ್ ಅಂತ ಏನಪ್ಪಾ ಅಂತಂದ್ರೆ ಸೊ ಫಾರ್ ಎಕ್ಸಾಂಪಲ್ ನೀವು ರುಬಿಕ್ಸ್ ಕ್ಯೂಬ್ ನೋಡಿರ್ತೀರಾ. ಸೊ ಕ್ಯೂಬ್ ಅಂತ ಅಂದ್ರೆ ನಿಮಗೆ ಎಲ್ಲಾ ಸೈಡ್ ನಿಮಗೆ ಲೆಂತ್ ಈಕ್ವಲ್ ಆಗಿರುತ್ತೆ ಅಂತ ಅಂದ್ರೆ ನಿಮಗೆ ಲೆಂತ್ ಇಸ್ ಈಕ್ವಲ್ ಟು ಸೊ ಇದರಲ್ಲಿ ನಿಮಗೆ ಲೆಂತ್ ಇಸ್ ಈಕ್ವಲ್ ಟು ಬ್ರೆಡ್ತ್ ಇಸ್ ಈಕ್ವಲ್ ಟು ಹೈಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಸ್ಕ್ವೇರ್ ಅನ್ಕೊಬಹುದು. ಸೊ ಸ್ಕ್ವೇರ್ ಯಾವ ತರ ಇರುತ್ತೆ, ಲೆಂತ್ ಮತ್ತೆ ಬ್ರೆಡ್ತ್ ನಿಮಗೆ ಈಕ್ವಲ್ ಆಗಿರುತ್ತೆ. ನಿಮಗೆ ರೆಕ್ಟಾಂಗಲ್ ಅಲ್ಲಿ ಲೆಂತ್ ಮತ್ತೆ ಬ್ರೆಡ್ತ್ ಈಕ್ವಲ್ ಆಗಿರಲ್ಲ, ಅದು 2 ಡೈಮೆನ್ಷನಲ್. 3 ಡೈಮೆನ್ಷನಲ್ ಬಗ್ಗೆ ನಾವು ಮಾತಾಡಿದಾಗ ಸೇಮ್ ನಿಮ್ ಸ್ಕ್ವೇರ್ ನ ನೀವು ಕ್ಯೂಬ್ ಅಂತ ಅನ್ಕೊಬಹುದು. ಅಂದ್ರೆ 3 ಡೈಮೆನ್ಷನಲ್ ಅಂದ್ರೆ ರಿಲೇಟ್ ತರ ಮಾಡ್ಕೊಬಹುದು, ಸೇಮ್ ಅಂತ ಹೇಳಕ್ಕಾಗಲ್ಲ. ಸೊ ಕ್ಯೂಬ್ ಅಲ್ಲಿ ಎಲ್ಲಾ ಸೈಡ್ ಲೆಂತ್ ಈಕ್ವಲ್ ಆಗಿರುತ್ತೆ, ಅಂದ್ರೆ ಲೆಂತ್ ಬ್ರೆಡ್ತ್ ಹೈಟ್ ಈಕ್ವಲ್ ಆಗಿರುತ್ತೆ. ಸೊ ನಿಮಗೆ ಕ್ಯೂಬಾಯ್ಡ್ ಅಲ್ಲಿ ಲೆಂತ್ ಬ್ರೆಡ್ತ್ ಹೈಟ್ ಈಕ್ವಲ್ ಆಗಿರಲ್ಲ. ಸೊ ಇವಾಗ ನಾವು TSA ತಗೋಬೇಕು, ಟೋಟಲ್ ಸರ್ಫೇಸ್ ಏರಿಯಾ ಬೇಕು ಅಂತಂದ್ರೆ ಸೊ ನಮ್ಗೆ ಗೊತ್ತು ಲೆಂತ್ ಬ್ರೆಡ್ತ್ ಹೈಟ್ ಈಕ್ವಲ್ ಆಗಿದೆ ಅಂತ.
ಸೊ ನೀವು ಏನಪ್ಪ ಮಾಡ್ಬೋದು ಅಂತಂದ್ರೆ, ಸೊ ನೀವು ಏನ್ ಮಾಡ್ತೀರಾ, ಸೊ ಲೆಂತ್ ಬ್ರೆತ್ ಈಕ್ವಲ್ ಆಗಿದೆ ಅಂತಂದ್ರೆ ಎಲ್ಲಾನು ಒಂದೇ ತರ ಬರ್ಕೊಂಬಿಡಿ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ 2 × L × B + B × H + S × L ತಗೊಂಡಾಗ ಸೊ ನಾನು ಲೆಂತ್ ಅಂತ ಬ್ರೆತ್ ಇರೋ ಕಡೆ ಲೆಂತ್ ಅಂತ ಬರ್ಕೊಂತೀನಿ. ಸೊ ಬ್ರೆತ್ ಇರೋ ಕಡೆ ಲೆಂತ್ ಅಂತ ಹೈಟ್ ಇರೋ ಕಡೆ ಕೂಡ ಲೆಂತ್ ಅಂತ ಬರ್ಕೊಂತೀನಿ. ಹೈಟ್ ಇರೋ ಕಡೆ ನಾನು ಎಲ್ಲ ಕಡೆ ಬರೀ ಲೆಂತ್ ಅನ್ನು ಸೇಮ್ ಇಟ್ಕೊಂಡು ಸೊ ಬ್ರೆತ್ ಹೈಟ್ ಇರೋ ಕಡೆ ಎಲ್ಲನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನಂಗೆ ಲೆಂತ್ = ಬ್ರೆತ್ = ಹೈಟ್ ಆಗುತ್ತೆ. ಸೊ ನೀವು ನೋಡಬಹುದು L + L ನಿಮಗೆ 2L ಆಗ್ತಾ ಇರುತ್ತೆ. ಸಿಮಿಲರ್ಲಿ ನಿಮಗೆ L + L ನಿಮಗೆ 2L ಆಗುತ್ತೆ. ಇಲ್ಲೂ ಅಷ್ಟೇ ನಿಮಗೆ L + L ನಿಮಗೆ 2L ಆಗುತ್ತೆ. ಸೊ 2 + 4 2 3 4 5 6 ಸೊ ಎಷ್ಟಪ್ಪ ಆಗುತ್ತೆ, ಸೊ 2 3 4 2 + 2 4 ಆಗುತ್ತೆ. 4 + 2 ನಿಮಗೆ 6 ಆಗುತ್ತೆ. ಸೊ ನಿಮಗೆ 6L ಆಗ್ತಾ ಇರುತ್ತೆ. ಸೊ ಇವಾಗ ನಾವು ಇಂಟು 2 ಮಾಡಲ್ಲ. ಸೊ ಇಂಟು 2 ಏನಕ್ಕೆ ಮಾಡಲ್ಲ ಅಂತಂದ್ರೆ ನಿಮ್ಗೆ ಆಗಲೇ ಗೊತ್ತಿದೆ ನಮ್ಗೆ ಏನಪ್ಪಾ, ಸೊ ನಮಗೆ ಎಲ್ಲಾ ಸೈಡು ಈಕ್ವಲ್ ಆಗಿದೆ ಅಂತ. ಸೊ ನಾವ್ ಇಲ್ಲಿ ಎಲ್ಲಾ ಸೈಡ್ ತಗೊಂತಾ ಇರೋದ್ರಿಂದ ನಿಮಗೆ ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ನಿಮಗೆ 6a² ನಿಮಗೆ ಸಿಗ್ತಾ ಇರುತ್ತೆ. ಸೊ ಇಲ್ಲ ಅಂತಂದ್ರೆ ನಿಮಗೆ ಅರ್ಥ ಇಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಡಯಾಗ್ರಾಮ್ ನೋಡ್ಕೊಂಡು ನೀವು ಅನಲೈಸ್ ಮಾಡಬಹುದು. ಸೊ ಡಯಾಗ್ರಾಮ್ ತಗೊಂಡಾಗ ಸೊ ಕ್ಯೂಬ್ ನಿಮಗೆ ಈ ತರ ಕಾಣಿಸ್ತಾ ಇರುತ್ತೆ. ಸೊ ಈ ಸೈಡ್ ನೀವು A ಅಂತ ತಗೊಳ್ಳಿ, ಈ ಸೈಡ್ ಕೂಡ A ಅಂತ ತಗೊಳ್ಳಿ. ಸೊ ಹೈಟ್ ಕೂಡ ನಿಮಗೆ A ಆಗಿರುತ್ತೆ. ಬಿಕಾಸ್ ನಿಮಗೆ ಕ್ಯೂಬ್ ಅಲ್ಲಿ ಎಲ್ಲಾ ಸೈಡ್ ಈಕ್ವಲ್ ಆಗಿರುತ್ತೆ. ಸೊ ನೀವು ಕ್ಯೂಬ್ ತಗೊಂಡಾಗ ಸೊ ನಿಮಗೆ ಫ್ಲೋರ್ ಏರಿಯಾ ಏನಪ್ಪ ಆಗಿರುತ್ತೆ ಅಂದ್ರೆ, ಸೊ ಫ್ಲೋರ್ ನಿಮಗೆ ಈ ತರ ಕಾಣಿಸ್ತಾ ಇರುತ್ತೆ. ಸೊ ಲೆಂತ್ ಕೂಡ A ಮತ್ತೆ ಬ್ರೆತ್ ಕೂಡ A. ಸೊ ನಿಮಗೆ ಒಂದು ಸ್ಕ್ವೇರ್ ತರ ಕಾಣಿಸ್ತದೆ. ಮುಂಚೆ ಇದು ರೆಕ್ಟಾಂಗಲ್ ಆಗಿತ್ತು, ಇವಾಗ ಸ್ಕ್ವೇರ್ ಕಾಣಿಸ್ತದೆ. ಸೊ ಇದು ಏರಿಯಾ ಏನಪ್ಪಾ ಅಂತಂದ್ರೆ A × A ನಿಮಗೆ A² ಕಾಣಿಸ್ತಾ ಇರುತ್ತೆ. ಸೊ A × A ನಿಮಗೆ A² ಆಯ್ತು. ಸೊ ಪ್ಲಸ್ ಏನಪ್ಪಾ ಅಂತಂದ್ರೆ, ಸೊ ಇದು ನಿಮಗೆ ಏನಪ್ಪಾ ಆಯ್ತು, ಸೊ ಫ್ಲೋರ್ ಆಯ್ತು. ಸಿಮಿಲರ್ಲಿ ನಿಮಗೆ ಸೀಲಿಂಗ್ ಕೂಡ ಇದೆ. ಸೊ ಸೀಲಿಂಗ್ ಕೂಡ 2 ಟೈಮ್ಸ್ A² ಅಂತ ಮಾಡ್ತೀನಿ. ಪ್ಲಸ್ ಏನಪ್ಪಾ ಮಾಡ್ತೀನಿ ಅಂತಂದ್ರೆ, ನಿಮಗೆ ಫ್ಲೋರ್ ಆಯ್ತು, ಸೀಲಿಂಗ್ ಆಯ್ತು. ನೆಕ್ಸ್ಟ್ ಸೈಡ್ ಮಾಡೋಣ. ಸೊ ಸೈಡ್ ಕೂಡ ಎಲ್ಲಾ ಸೈಡ್ A ಆಗಿರೋದ್ರಿಂದ A × A A² ಆಗುತ್ತೆ. ಎರಡು ಸೈಡ್ ಇದೆ. ಸೊ ನಾನು ಇಲ್ಲಿ +2 ಟೈಮ್ಸ್ A² ಅಂತ ಮಾಡ್ತೀನಿ. ಪ್ಲಸ್ ನಿಮ್ಗೆ ಏನಾಯ್ತು, ಫ್ಲೋರ್ ಸೀಲಿಂಗ್ ಆಯ್ತು, ಸೈಡ್ ಆಯ್ತು, ಮತ್ತೆ ಫ್ರಂಟ್ ಮತ್ತೆ ಬ್ಯಾಕ್ ಇದೆ. ಸೊ ಫ್ರಂಟ್ ಏರಿಯಾ A², ಬ್ಯಾಕ್ ಏರಿಯಾ A² ಎರಡು ಇರೋದ್ರಿಂದ A² + A² 2A² ಆಗುತ್ತೆ. ಪ್ಲಸ್ 2A². ಸೊ 2A² + 2A² + 2A² ನಿಮಗೆ 6A² ನಿಮ್ಮ ಟೋಟಲ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಮಾಡ್ತೀವಿ, ನೆಕ್ಸ್ಟ್ ನಾವು ಫ್ಲೋರಿಂಗ್, ನೆಕ್ಸ್ಟ್ ನಾವು LSA ಬಗ್ಗೆ ಮಾಡ್ತೀವಿ. LSA ಅಂತಂದ್ರೆ ಫ್ಲೋರ್ ಮತ್ತೆ ನಿಮಗೆ ಸೀಲಿಂಗ್ ಇರಲ್ಲ. ಸೊ ಫ್ಲೋರ್ ಮತ್ತೆ ಸೀಲಿಂಗ್ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದು, ಸೊ ಒಂದನ್ನ ಎಲಿಮಿನೇಟ್ ಮಾಡ್ಬೋದು. ಬಿಕಾಸ್ ನಾವು ಇದನ್ನ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದು ಬಂದ್ಬಿಟ್ಟು ನಮ್ಮ ಫ್ರಂಟ್ ಮತ್ತೆ ಬ್ಯಾಕ್ ಆಗಿತ್ತು. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮ ಸೈಡ್ಸ್ ಆಗಿತ್ತು. ಸೊ ಒಂದಿಲ್ಲ ಅಂತಂದ್ರೆ ಸೊ 2A² + 2A² ನಿಮಗೆ 4A² ನಿಮ್ಮ LSA ಆಗಿರುತ್ತೆ. ನೆಕ್ಸ್ಟ್ ಡಯಾಗನಲ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ನೀವು ಇಲ್ಲಿ ಡಯಾಗನಲ್ ತಗೊಂಡಾಗ ನೀವು ನೋಡಬಹುದು, ಸೊ ನಿಮ್ಗೆ ಇಲ್ಲಿ ರೆಕ್ಟಾಂಗಲ್ ಗೆ ಲೆಂತ್ L² + B² + H² ಅಂತಿದೆ. ಸೊ ಎಲ್ಲಾ ಸೈಡ್ ಈಕ್ವಲ್ ಆಗಿರೋದ್ರಿಂದ ಸೊ ನೀವು ಲೆಂತ್² + ಲೆಂತ್² + L² + L² + L² ತಗೊಂಡ್ರೆ ನಿಮಗೆ 3 ಟೈಮ್ಸ್ L² ಬರುತ್ತೆ. ಸೊ ನಿಮಗೆ √3L ಸಿಗ್ತಾ ಇರುತ್ತೆ. ಅಂದ್ರೆ ನೀವು A ತಗೊಂಡಾಗ ನೀವು ನಿಮಗೆ √3A ನಿಮಗೆ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಬಂದ್ಬಿಟ್ಟು A³ ಆಗಿರುತ್ತೆ. ಸೊ ಎಲ್ಲಾ ಸೈಡ್ A ಆಗಿರೋದ್ರಿಂದ ಸೊ ಲೆಂತ್ × ಲೆಂತ್ × ಲೆಂತ್ ತಗೊಂಡಾಗ A³ ಆಗ್ತಾ ಇರುತ್ತೆ. ಸೊ ನೀವು ಒಂದು ಕ್ಯೂಬ್ ಒಳಗಡೆ A³ ಅಷ್ಟು ನೀವು ವಾಲ್ಯೂಮ್ ಅಷ್ಟು ನೀವು ಅದನ್ನ ಫಿಲ್ ಮಾಡಬಹುದು ಏನೋ ಸಬ್ಸ್ಟೆನ್ಸ್ ಅನ್ನ. ಸೊ ಇವಾಗ ನಾವು ಕ್ಯೂಬಾಯ್ಡ್ ಮತ್ತೆ ಕ್ಯೂಬ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಸಿಲಿಂಡರ್ ಇಂದ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನಾವು ಇವಾಗ ಸಿಲಿಂಡರ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಸಿಲಿಂಡರ್ ಅಂತ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ವಾಟರ್ ಬಾಟಲ್ ಎಕ್ಸಾಂಪಲ್ ತಗೊಬಹುದು. ಸೊ ವಾಟರ್ ಬಾಟಲ್ ತಗೊಂಡಾಗ ನಿಮ್ಗೆ ಮೇಲ್ಗಡೆ ಒಂದ್ ಸ್ವಲ್ಪ ಚಿಕ್ಕ ಕ್ಯಾಪ್ ಇರುತ್ತೆ, ಕೆಳಗಡೆ ಒಂದು ಬೇಸ್ ಇರುತ್ತೆ, ಮಧ್ಯೆ ನಿಮ್ಗೆ ಒಂದು ಸರ್ಫೇಸ್ ತರ ಬರ್ತಾ ಇರುತ್ತೆ. ಸೊ ನೀವು ವಾಟರ್ ಬಾಟಲ್ ಎಕ್ಸಾಂಪಲ್ ತಗೊಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ವಾಟರ್ ಬಾಟಲ್ ಇಲ್ಲದ್ರೆ ಸಿಲಿಂಡರ್ ತಗೊಬಹುದು. ನಿಮ್ಮ ಮನೆ ಸಿಲಿಂಡರ್ ಏನ್ ಬರ್ತಾ ಇರುತ್ತೆ, ಮೇಲ್ಗಡೆ ಕೈ ಇಟ್ಕೊಳ್ಳೋಕೆ ಒಂದು ಸರ್ಕಲ್ ತರ ಕೊಟ್ಟಿರ್ತಾರೆ, ಮತ್ತೆ ಕೆಳಗಡೆ ಒಂದ್ ಸ್ವಲ್ಪ ಹಿಂಗೆ ರೆಕ್ಟಾಂಗಲ್ ತರ ಹಿಂಗ್ ಬಂದಿರುತ್ತೆ, ಮತ್ತೆ ಕೆಳಗಡೆ ಒಂದು ಬೇಸ್ ಇರುತ್ತೆ. ಸೊ ಈ ತರ ನಿಮ್ಗೆ ರೆಕ್ಟಾಂಗಲ್ ಕಾಣಿಸ್ತಾ ಇದೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ರೆಕ್ಟಾಂಗಲ್ ಏನಪ್ಪಾ ಅಂತಂದ್ರೆ ನಿಮಗೆ ಎಷ್ಟು ಸರ್ಫೇಸ್ ಇದೆ ರೆಕ್ಟಾಂಗಲ್ ಅಲ್ಲಿ. ಸೊ ಫಸ್ಟ್ ಅದನ್ನ ನೋಡೋಣ. ಸೊ ಫಸ್ಟ್ ಇದೊಂದು ಸರ್ಫೇಸ್ ಆಗಿದೆ, ಇದೊಂದು ಸರ್ಫೇಸ್ ಆಗಿದೆ, ಇದೊಂದು ಸರ್ಫೇಸ್ ಆಗಿದೆ. ಅಂದ್ರೆ ಈ ಡಯಾಗ್ರಾಮ್ ಹೆಂಗ್ ಮಾಡಿದ್ವಿ, ಸೊ ಫಸ್ಟ್ ಮೇಲ್ಗಡೆ ಮತ್ತೆ ಕೆಳಗಡೆ ಒಂದು ಸರ್ಕಲ್ ಮಾಡ್ಕೊಂಡ್ವಿ. ಸೊ ಇದು ಫಸ್ಟ್ ಸರ್ಫೇಸ್, ಇದು ಥರ್ಡ್ ಸರ್ಫೇಸ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಎರಡನ್ನ ಜಾಯಿನ್ ಮಾಡಿದಾಗ ನಮ್ಗೆ ಇಲ್ಲಿ ಸೆಕೆಂಡ್ ಸರ್ಫೇಸ್ ಸಿಕ್ತು. ಸೊ ಈ ತರ ನಮ್ಗೆ 3 ಸರ್ಫೇಸ್ ಇದೆ. ಸೊ 3 ಸರ್ಫೇಸ್ ಏರಿಯಾನ ನಾವು ಆಡ್ ಮಾಡೋಣ. ಸೊ ಅವಾಗ ನಮ್ಗೆ TSA ಸಿಗ್ತಾ ಇರುತ್ತೆ. ಸೊ ಫಸ್ಟ್ ಸರ್ಫೇಸ್ ಏರಿಯಾ ಏನಪ್ಪಾ, ಸೊ ಫಸ್ಟ್ ಸರ್ಫೇಸ್ ಯಾವ ತರ ಇದೆ, ಸರ್ಕಲ್ ಆಗಿದೆ. ಸೊ ಸರ್ಕಲ್ ಬಂದ್ಬಿಟ್ಟು ಸೊ ರೇಡಿಯಸ್ ನಿಮಗೆ R ಅಂತ ಕಾಣಿಸ್ತಾ ಇದೆ. ಸೊ ಸರ್ಕಲ್ ಏರಿಯಾ ಬಂದ್ಬಿಟ್ಟು πr² ಆಗಿರುತ್ತೆ. ಸೊ ಸರ್ಕಲ್ ಏರಿಯಾ ಬಂದ್ಬಿಟ್ಟು πr² ಆಗಿರುತ್ತೆ. ಪ್ಲಸ್ ಏನಪ್ಪಾ ಅಂತಂದ್ರೆ, ಪ್ಲಸ್ ನಮಗೆ ಈ ಏರಿಯಾ ಫಾರ್ ಎಕ್ಸಾಂಪಲ್ ನಿಮಗೆ ಸೆಕೆಂಡ್ ಸರ್ಫೇಸ್ ಏನ್ ಕಾಣಿಸ್ತದೆ, ಫಾರ್ ಎಕ್ಸಾಂಪಲ್ ಈ ಶೇಡ್ ಮಾಡ್ತೀನಿ. ಸೊ ಇದು ಏರಿಯಾ ಎಷ್ಟಪ್ಪ ಆಗಿರುತ್ತೆ ಅಂತಂದ್ರೆ, ಸೊ ಇದು ಬಂದ್ಬಿಟ್ಟು ಏರಿಯಾ ಬಂದ್ಬಿಟ್ಟು ನಿಮಗೆ 2πrh ಆಗಿರುತ್ತೆ. ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದ್ ಸ್ವಲ್ಪ ಫಸ್ಟ್ ಇದನ್ನ ಮುಗಿಸ್ಕೊಳ್ಳೋಣ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಥರ್ಡ್ ಸರ್ಫೇಸ್ ಕೂಡ ನಿಮಗೆ ಸರ್ಕಲ್ ಆಗಿದೆ ಆಫ್ ರೇಡಿಯಸ್ R. ಸೊ ನಿಮಗೆ ಏರಿಯಾ ಬಂದ್ಬಿಟ್ಟು πr² ಆಗಿರುತ್ತೆ. ಸೊ ನೀವು ನೋಡಬಹುದು πr² + πr² ನಿಮಗೆ 2πr² ಸಿಗ್ತಾ ಇರುತ್ತೆ, ಪ್ಲಸ್ 2πrh ನಿಮಗೆ ಹಂಗೆ ಇರುತ್ತೆ. ಸೊ ಇವಾಗ ಸೆಕೆಂಡ್ ಸರ್ಫೇಸ್ ಏರಿಯಾ ಏನಕ್ಕೆ 2πrh ಅಂತ ನಾವು ತಗೊಂಡ್ರೆ, ಸೊ ನಿಮಗೆ ಸೆಕೆಂಡ್ ಸರ್ಫೇಸ್ ಯಾವ ತರಪ್ಪ ಇದೆ ಅಂತಂದ್ರೆ ನೀವು ನೋಡಬಹುದು. ಫಾರ್ ಎಕ್ಸಾಂಪಲ್ ಈ ಸಿಲಿಂಡರ್ ತಗೊಳ್ಳೋಣ. ಸೊ ಮತ್ತೆ ಈ ಸಿಲಿಂಡರ್ ನ ಡ್ರಾ ಮಾಡ್ಕೊಳ್ಳೋಣ. ಸೊ ಈ ಸಿಲಿಂಡರ್ ನಮಗೆ ಈ ತರ ಕಾಣಿಸ್ತಾ ಇದೆ. ಸೊ ಇವಾಗ ಏನಪ್ಪ ಮಾಡ್ತೀನಿ, ಈ ಸಿಲಿಂಡರ್ ನ ಮಧ್ಯದಲ್ಲಿ ಕಟ್ ಮಾಡ್ತೀನಿ. ಸೊ ನಮ್ಗೆ ಏನ್ ಕಾಣಿಸ್ತದೆ, ಸೊ ಈ ಹೈಟ್ ನಮಗೆ H ಅಂತ ಗೊತ್ತು, ಮತ್ತೆ ಈ ಸರ್ಕಲ್ ರೇಡಿಯಸ್ ನಮಗೆ R ಅಂತ ಗೊತ್ತು. ಸೊ ಈ ಸರ್ಕಲ್ ಇದನ್ನ ಮಧ್ಯ ಕಟ್ ಮಾಡ್ತೀನಿ. ಸೊ ಕಟ್ ಮಾಡ್ಬಿಟ್ಟು ಏನಪ್ಪ ಮಾಡ್ತೀನಿ, ನಾನು ಓಪನ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಈ ತರ ನಿಮ್ಗೆ ಬರ್ತಾ ಇರುತ್ತೆ.
ಸೊ ಇದನ್ನ ನಾನು ಓಪನ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಓಪನ್ ಮಾಡಿದ್ಮೇಲೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ವಿಜುವಲೈಸೇಷನ್ ಮಾಡಿಸ್ಬೇಕು ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು A4 ಶೀಟ್ ಕಾಣಿಸ್ತದೆ. ಸೊ ಈ ಸೈಡ್ ಏನಿದೆ, ಈ ಸೈಡ್ ಬಂದ್ಬಿಟ್ಟು ನಮ್ಗೆ ಯಾವ ಇದು ನಮ್ಮ ಹೆಚ್ಚಾಗಿದೆ ಅಂದ್ರೆ ಹೈಟ್, ಇದು ಡಿಸ್ಟೆನ್ಸ್ ಹೆಚ್ಚಾಗಿದೆ. ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ ತನಕ ನಿಮಗೆ ಹೈಟ್ ಆಗಿದೆ. ಸೊ ಸಿಲಿಂಡರ್ ತರ ಮಾಡ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಫೋಲ್ಡ್ ಮಾಡ್ಕೊಬಹುದು. ಸೊ ನೀವು ಇದನ್ನ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಒಂದು ಸಿಲಿಂಡರ್ ತರ ನಿಮಗೆ ಇದು ಕಾಣಿಸ್ತಾ ಇರುತ್ತೆ. ಸೊ ನೀವು ನೋಡಬಹುದು ಇಲ್ಲಿ ನಿಮಗೆ ಒಂದು ಇದರ ಒಂದು ಸರ್ಫೇಸ್ ತರ ಕಾಣಿಸ್ತದೆ. ಸೊ ಮೇಲ್ಗಡೆ ಮತ್ತೆ ಕೆಳಗಡೆ ನೀವು ಒಂದು ಸರ್ಕಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನು ಏನಪ್ಪಾ ಮಾಡ್ತೀನಿ ಅಂತಂದ್ರೆ, ಸೊ ಇವಾಗ ನಾನು ಏನ್ ಮಾಡ್ತೀನಿ, ಮಧ್ಯೆ ಒಂದು ಕಟ್ ಮಾಡ್ತೀನಿ. ಸೊ ಕಟ್ ಮಾಡ್ಬಿಟ್ಟು ಏನಪ್ಪಾ ಮಾಡ್ತೀನಿ, ಸೊ ಕಟ್ ಮಾಡಿ ಇದನ್ನ ನಾನು ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದಾಗ ನಂಗೆ ನೀವು ನೋಡಬಹುದು ಒಂದು ಸ್ಕ್ವೇರ್ ತರ ಕಾಣಿಸ್ತದೆ. ಸೊ ಇದನ್ನ ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದಾಗ ನಂಗೆ ಏನಪ್ಪಾ ಫುಲ್ ಓಪನ್ ಮಾಡಿದಾಗ ನನಗೆ ಒಂದು ಸ್ಕ್ವೇರ್ ತರ ಕಾಣಿಸ್ತದೆ. ಈ ಡಿಸ್ಟೆನ್ಸ್ ನನ್ನ ಹೈಟ್ ಆಗಿರುತ್ತೆ. ಮತ್ತೆ ಇದ್ರ ಲೆಂತ್ ಏನಪ್ಪಾ ಅಂತಂದ್ರೆ ಈ ಲೆಂತ್ ಬಂದ್ಬಿಟ್ಟು ನಿಮ್ಗೆ 2πr ಆಗಿರುತ್ತೆ. ಏನ್ 2πr ಅಂತಂದ್ರೆ ನೀವು ನೋಡಬಹುದು. ಫಾರ್ ಎಕ್ಸಾಂಪಲ್ ಆಗಲೇ ನಿಮ್ಗೆ ವಿಜುವಲೈಸೇಷನ್ ಮಾಡಿಸ್ಬೇಕು ಅಂತಂದ್ರೆ, ಸೊ ನಿಮ್ಗೆ ಈ ತರ ಒಂದು ಸಿಲಿಂಡರ್ ನಿಮ್ಗೆ ಈ ತರ ಕಾಣಿಸ್ತಾ ಇರುತ್ತೆ. ಸೊ ನಿಮಗೆ ಇದನ್ನ ಕಟ್ ಮಾಡಿ ಓಪನ್ ಮಾಡಿದಾಗ ನಿಮ್ಗೆ ಒಂದು ಈ ತರ ಹೈಟ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ತರ ಕಾಣಿಸ್ತಾ ಇರುತ್ತೆ. ಸೊ ಈ ಡಿಸ್ಟೆನ್ಸ್ ನಿಮ್ಗೆ ಹೈಟ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇವಾಗ ಒಂದು ಸಿಲಿಂಡರ್ ಇದೆ. ಸೊ ಮೇಲ್ಗಡೆ ಮತ್ತೆ ಕೆಳಗಡೆ, ಸೊ ಮೇಲ್ಗಡೆ ಏನಪ್ಪಾ, ಮೇಲ್ಗಡೆ ನಮಗೆ ಒಂದು ಸರ್ಕಲ್ ಇದೆ, ಕೆಳಗಡೆ ಒಂದು ಸರ್ಕಲ್ ಇದೆ. ಸೊ ಸರ್ಕಲ್ ಲೆಂತ್ ಎಷ್ಟು, ಸೊ ಇವಾಗ ಸರ್ಕಲ್ ಲೆಂತ್ ಎಷ್ಟಪ್ಪ ಅಂತಂದ್ರೆ, ಸೊ ಸರ್ಕಲ್ ಲೆಂತ್ ಬಂದ್ಬಿಟ್ಟು ನಮಗೆ ಪೆರಿಮೀಟರ್ ಆಫ್ ಸರ್ಕಲ್ ಆಗಿರುತ್ತೆ. ಇದು ನಮಗೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಆಗಿರುತ್ತೆ. ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಏನಪ್ಪಾ 2πr ಆಗಿರುತ್ತೆ. ಸೊ ಅದಕ್ಕೆ ಈ ಡಿಸ್ಟೆನ್ಸ್ ನಮಗೆ 2πr ಆಗಿರುತ್ತೆ. ಸೊ ಇವಾಗ ಏರಿಯಾ ಕಂಡುಹಿಡಿಯಬೇಕು ಅಂತಂದ್ರೆ, ಸೊ ಲೆಂತ್ ಇಂಟು ಬ್ರೆತ್. ಫಾರ್ ಎಕ್ಸಾಂಪಲ್ ನಿಮಗೆ ಇದು ರೆಕ್ಟಾಂಗಲ್ ಆಯ್ತು. ಸೊ ಲೆಂತ್ ಇಂಟು ಬ್ರೆತ್. ಸೊ ಲೆಂತ್ ಬಂದ್ಬಿಟ್ಟು 2πr ಆಗಿದೆ, ಬ್ರೆತ್ ಬಂದ್ಬಿಟ್ಟು ಹೈಟ್ ಆಗಿದೆ. ಸೊ 2πr ಇಂಟು h, ಸೊ 2πrh ಆಗಿರುತ್ತೆ. ಸೊ ಇದು ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ನಮಗೆ 2πrh ಆಗಿದೆ, ಸೆಕೆಂಡ್ ಸರ್ಫೇಸ್. ಸೊ ನಿಮಗೆ ವಿಜುವಲೈಸೇಷನ್ ಮಾಡ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಪಾಸ್ ಮಾಡಿ ನೆಕ್ಸ್ಟ್ ನಿಮಗೆ ಎಲ್ಲ ಅರ್ಥ ಆಗ್ತಿಲ್ಲ ಅಲ್ಲಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವೇ ಈ ತರ ಒಂದು A4 ಶೀಟ್ ಪೇಪರ್ ತಗೊಂಡು ಒಂದು ಸಿಲಿಂಡರ್ ತರ ಒಂಥರ ಫಾರ್ಮ್ ಮಾಡ್ಕೊಂಡು ನಾನೇನ್ ಎಕ್ಸ್ಪ್ಲೇನ್ ಮಾಡಿದೆ ಅದನ್ನ ನೀವು ಅನಲೈಸ್ ಮಾಡ್ಕೊಂಡು ನೀವು ಟ್ರೈ ಔಟ್ ಮಾಡಬಹುದು ನಿಮ್ಮ ಮನೆಯಲ್ಲಿ. ಸೊ ಇಲ್ಲ ಅಂತಂದ್ರೆ ನೀವು ಅವಾಗೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಫಾರ್ಮ್ ನೀವು ನಾಲ್ಕು ಇಟ್ಕೊಬಹುದು. ಸೊ 2πr² + 2πrh. ನೆಕ್ಸ್ಟ್ LSA ಬಂದ್ಬಿಟ್ಟು 2πrh ಗೆ ಈಕ್ವಲ್ ಆಗಿರುತ್ತೆ. ಬಿಕಾಸ್ ಏನಕ್ಕೆ LSA ಅಂತಂದ್ರೆ ನಿಮ್ಗೆ ಮೇಲ್ಗಡೆ ಮತ್ತೆ ಕೆಳಗಡೆ ಇಲ್ಲ. ಸೊ ಈ ತರ ಒಂಥರ ಪೇಪರ್ ತರ ಆಯ್ತು. ಫಾರ್ ಎಕ್ಸಾಂಪಲ್ ಈ ಪೇಪರ್ ನ ಫೋಲ್ಡ್ ಮಾಡಿದೆ, ನಿಮ್ಗೆ ಮೇಲ್ಗಡೆ ಒಂದು ಸರ್ಕಲ್ ಇಲ್ಲ, ಕೆಳಗಡೆ ಒಂದು ಸರ್ಕಲ್ ಇಲ್ಲ, ಓಪನ್ ಆಗಿದೆ. LSA ಅಂತಂದ್ರೆ ಟಾಪ್ ಫ್ಲೋರ್ ಮತ್ತೆ ಸೀಲಿಂಗ್ ಇರಲ್ಲ. ಸೊ ಅದು ನಿಮ್ಗೆ 2πr² ಹೊರಟೋಗುತ್ತೆ, 2πrh ಆಗಿರುತ್ತೆ. ವಾಲ್ಯೂಮ್ ಬಂದ್ಬಿಟ್ಟು πr²h ಆಗಿರುತ್ತೆ. ವಾಲ್ಯೂಮ್ ಹೆಂಗಪ್ಪ πr²h ಆಯ್ತು ಅಂತಂದ್ರೆ ಏರಿಯಾ ಆಫ್ ಬೇಸ್ ಇಂಟು ಹೈಟ್. ಸೊ ಏರಿಯಾ ಆಫ್ ಬೇಸ್ ಬಂದ್ಬಿಟ್ಟು ಸರ್ಕಲ್ ಆಗಿದೆ. ಸೊ ಸರ್ಕಲ್ ಆಗಿರೋದ್ರಿಂದ πr² ಆಗಿರುತ್ತೆ ಇಂಟು ಹೈಟ್. ಸೊ ಇಂಟು h ಬಂದ್ಬಿಟ್ಟು ಹೈಟ್ ಹೆಚ್ಚಾಗಿದೆ. ಸೊ πr²h ಆಗುತ್ತೆ ಸಿಲಿಂಡರ್ದು. ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಹಾಲೋ ಸಿಲಿಂಡರ್ ಬಗ್ಗೆ. ಸೊ ಹಾಲೋ ಸಿಲಿಂಡರ್ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಪೈಪ್ ಅನ್ನ ನೋಡಿರ್ತೀರಾ ಅಂತಂದ್ರೆ ಪೈಪ್ ಯಾರಪ್ಪ ಅಂತಂದ್ರೆ ಸೊ ಮನೇಲಿ ನೋಡಿರ್ತೀರಾ. ಸೊ ನಿಮ್ ಮನೇಲಿ ಟ್ಯಾಪ್ ಗೆ ಪೈಪ್ ಕನೆಕ್ಟ್ ಮಾಡ್ಬಿಟ್ಟು ಅದರಿಂದ ನೀವು ನೀರನ್ನ ತಗೊಂತಾ ಇರ್ತೀರಾ. ಸೊ ಪೈಪ್ ನೋಡಿದಾಗ ನಿಮ್ಗೆ ಪೈಪ್ ಅಲ್ಲಿ ಒಳಗಡೆ ನಿಮ್ಗೆ ಖಾಲಿ ಏರಿಯಾ ಇರುತ್ತೆ, ಬಟ್ ನೀವು ಹೊರಗಡೆ ನೋಡಿದಾಗ ಒಂದ್ ಸರ್ಕಲ್ ತರ ಕಾಣಿಸ್ತಾ ಇರುತ್ತೆ. ಸೊ ಈ ತರ ನಿಮಗೆ ಒಂದ್ ಸರ್ಕಲ್ ತರ ಕಾಣಿಸ್ತಾ ಇರುತ್ತೆ. ಸೊ ಇದು ಒಳಗಡೆಯಿಂದ ನೀರ್ ಬರ್ತಾ ಇರುತ್ತೆ. ಸೊ ಇದು ಒಳಗಡೆಯಿಂದ ಸೊ ಇಲ್ಲಿ ನಿಮ್ಗೆ ಒಂದು ಏರಿಯಾ ಕಾಣಿಸ್ತಾ ಇರುತ್ತೆ. ಸೊ ಇದು ಏರಿಯಾ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಆ ಏರಿಯಾ ಏನಪ್ಪಾ ಅಂತಂದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಬಹುದು ಇದು ನಿಮ್ಮ ಪೈಪ್ ಆಗಿರುತ್ತೆ. ಸೊ ಈ ಪೈಪ್ ಒಳಗಡೆ ಸೊ ಇಲ್ಲಿ ಏನ್ ಕಾಣಿಸ್ತದೆ ಈ ಸರ್ಫೇಸ್ ಏರಿಯಾ, ಇದರಿಂದ ನೀರ್ ಬರ್ತಾ ಇರುತ್ತೆ. ಸೊ ನೀವೇನ್ ಮಾಡ್ಬೋದು, ನೆಕ್ಸ್ಟ್ ಇಲ್ಲಿಂದ ನಿಮ್ಗೆ ಒಂದು ಸರ್ಫೇಸ್ ಕಾಣಿಸ್ತಾ ಇರುತ್ತೆ. ಸೊ ನಿಮಗೆ ಎರಡು ಸರ್ಕಲ್ ಕಾಣಿಸ್ತದೆ. ಸೊ ಚಿಕ್ಕ ಸರ್ಕಲ್ ರೇಡಿಯಸ್ ಸ್ಮಾಲ್ ಆರ್, ದೊಡ್ಡ ಸರ್ಕಲ್ ರೇಡಿಯಸ್ ನಿಮಗೆ ಕ್ಯಾಪಿಟಲ್ ಆರ್. ಅಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ತರ ಸರ್ಕಲ್ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಚಿಕ್ಕ ಸರ್ಕಲ್ ರೇಡಿಯಸ್ ಆರ್ ಆಗಿದೆ, ದೊಡ್ಡ ಸರ್ಕಲ್ ರೇಡಿಯಸ್ ನಿಮಗೆ ಕ್ಯಾಪಿಟಲ್ ಆರ್ ಆಗಿದೆ. ಸೊ ಇವಾಗ ಏನ್ ಡಿಸ್ಕಸ್ ಮಾಡ್ತಾ ಇದೀವಿ, ಸೊ ನಾವು ಈ ಏರಿಯಾ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇವಾಗ ಏನ್ ರೇಂಜ್ ಶೇರ್ ಮಾಡ್ತಾ ಇದೀನಿ ಆ ಏರಿಯಾ ಬಗ್ಗೆ. ಸೊ ಇದು ಏರಿಯಾ ಹೇಗಪ್ಪ ಕಂಡಿಡ್ತೀರಾ ಅಂತಂದ್ರೆ, ಸೊ ನಿಮ್ಗೆ ಯಾವ್ದೇ ಗೊತ್ತಿದೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅನ್ನೋ ಚಾಪ್ಟರ್ ನಾವು ಏರಿಯಾ ಹೆಂಗೆ ಕಂಡಿಡಿದು ಅಂತ ನಾವು ಡಿಸ್ಕಸ್ ಮಾಡಿದೀವಿ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ πr² - πr² ಅಂದ್ರೆ ಈ ಸರ್ಕಲ್ 2 ಮೈನಸ್ ಏರಿಯಾ ಆಫ್ ಸರ್ಕಲ್ 2 ಮೈನಸ್ ಏರಿಯಾ ಆಫ್ ಸರ್ಕಲ್ 1 ಮಾಡಿದ್ರೆ ನಿಮ್ಗೆ ಶೇಡೆಡ್ ರೀಜನ್ ಏರಿಯಾ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಏರಿಯಾ ಆಫ್ ಸರ್ಕಲ್ 2 ಏನಪ್ಪಾ ಕ್ಯಾಪಿಟಲ್ πr² ಮೈನಸ್ ಏರಿಯಾ ಆಫ್ ಸರ್ಕಲ್ 1 ಏನಪ್ಪಾ ಸ್ಮಾಲ್ r² ಆಗಿರುತ್ತೆ. ಎರಡರೂ ಪೈ ಕಾಮನ್ ಇದೆ. ಸೊ ಪೈ ಕಾಮನ್ ತಗೊಂಡಾಗ ಸೊ πr² - r² ಆಗಿದೆ. ಸೊ ಇದು ನನ್ನ ಏರಿಯಾ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಸರ್ಫೇಸ್ 1 ತಗೊಂತೀನಿ, ಇದನ್ನ ಸರ್ಫೇಸ್ 2 ಅಂತ ಅನ್ಕೊಂತೀನಿ, ಇದನ್ನ ಸರ್ಫೇಸ್ 3 ಅಂತ ಅನ್ಕೊಂತೀನಿ. ಸೊ ಸರ್ಫೇಸ್ 1 ಮತ್ತೆ ಸರ್ಫೇಸ್ 2 ಈಕ್ವಲ್ ಆಗಿದೆ ಅಂದ್ರೆ ಇದು ನನಗೆ ಈ ಏರಿಯಾನೇ ಬೇಕು. ಸೊ ಏರಿಯಾ ಬಂದ್ಬಿಟ್ಟು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ π × r² - r². ಸೊ ಎರಡು ಇರೋದ್ರಿಂದ ನಾನು ಇಲ್ಲಿ ಏನ್ ಮಾಡ್ತೀನಿ, ಸೊ ಇಂಟು 2 ಅಂತ ಮಾಡ್ತೀನಿ. ಸೊ ಏರಿಯಾ is equal to 2 times π into r² minus r² ಅಂತ ನಾನು ಮಾಡ್ಕೊಂತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಏರಿಯಾ. ಸೊ ಸೆಕೆಂಡ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಫಾರ್ ಎಕ್ಸಾಂಪಲ್ ಈ ಡಿಸ್ಟೆನ್ಸ್ ನಾವು ಹೈಟ್ h ಅಂತ ತಗೊಂಡ್ರೆ ಸೊ ಇದು ನಿಮ್ಗೆ 2πrh plus 2πrh. ಸೊ ನಿಮ್ಗೆ 2πrh plus 2πrh ಆಗಿರುತ್ತೆ. ಬಿಕಾಸ್ ನಿಮ್ಗೆ ಎರಡು ಸಿಲಿಂಡರ್ ಇದೆ, ಒಂದು ಸಿಲಿಂಡರ್ ಆಫ್ ರೇಡಿಯಸ್ ಸ್ಮಾಲ್ ಆರ್, ಒಂದು ಸಿಲಿಂಡರ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್. ಸೊ 2πrh plus 2πrh ಆಗಿರುತ್ತೆ.
ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ ಸೊ ಈಕ್ವೇಶನ್ 1 ಅಂತಂದ್ರೆ ಇದು ನಿಮ್ಗೆ 2 × π × r² - r² ಪ್ಲಸ್ 2πrh ಪ್ಲಸ್ 2πrh ಆಗಿರುತ್ತೆ. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ನೋಡೋಣ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನಪ್ಪಾ ಆಗುತ್ತೆ, ಫಾರ್ ಎಕ್ಸಾಂಪಲ್ ಇದು ನಾವು ತಗೊಂಡಾಗ ಸೊ 2 ಟೈಮ್ಸ್ π × r² - r² ಪ್ಲಸ್ 2πrh ಪ್ಲಸ್ 2π ಕ್ಯಾಪಿಟಲ್ RH ಆಗಿರುತ್ತೆ. ಸೊ ನೀವು ನೋಡಬಹುದು a² - b² ಫಾರ್ಮ್ ಮಾಡಿದೆ, a + b × a - b ಅಂತ ಬರ್ಕೊಬಹುದು ಇದನ್ನ. ಸೊ ಇದು ನಾವು ತಗೊಂಡಾಗ ಸೊ ಇದನ್ನ ನಾನು r + r × r - r ಅಂತ ಬರ್ಕೊಬಹುದು. ಸೊ ಪ್ಲಸ್ ನಾನು ಇದನ್ನ ನೀವು ನೋಡಬಹುದು, ಇದರಲ್ಲಿ ಏನಪ್ಪ ಕಾಮನ್ ಇದೆ ಅಂತಂದ್ರೆ 2πh ಕಾಮನ್ ಇದೆ. ಸೊ 2πh ಕಾಮನ್ ಇದೆ ಅಂತಂದ್ರೆ ಮಿಕ್ಕಿರೋದು ಇಲ್ಲಿ r + r ಆಗಿದೆ. ಸೊ r + ಕ್ಯಾಪಿಟಲ್ R ಆಗಿದೆ. ಸೊ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ತಿದ್ದೀನಿ, ನೀವು ಬೇಕಾದ್ರೆ ಟ್ರೈ ಔಟ್ ಮಾಡಬಹುದು. ಸೊ ನೀವು ನೋಡಬಹುದು r + r ಮತ್ತೆ r + r ಕಾಮನ್ ಇದೆ, ನೆಕ್ಸ್ಟ್ 2π ಕಾಮನ್ ಇದೆ. ಸೊ 2π × r + r ಕಾಮನ್ ತಗೊಂಡ್ರೆ ಸೊ ಮಿಕ್ಕಿರೋದು ನನಗೆ r - r ಇದರಲ್ಲಿ ಪ್ಲಸ್ ಇದಕ್ಕೆ h ಮಿಕ್ಕಿದೆ, ಸೊ ಪ್ಲಸ್ h ಇದು ನಿಮ್ಮ TSA ಆಗಿರುತ್ತೆ. ಸೊ ನೀವು ನೋಡಬಹುದು 2π × r + r ಮಿಕ್ಕಿರೋದು h ಪ್ಲಸ್ ಕ್ಯಾಪಿಟಲ್ R - ಸ್ಮಾಲ್ r ಇದು ನಿಮ್ಮ TSA ಆಗಿರುತ್ತೆ. ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ವಿಡಿಯೋನ ಪಾಸ್ ಮಾಡಿ ಈ ವಿಡಿಯೋ ಈ ಲೆಸನ್ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ತಾ ಇರುತ್ತೆ. ಮ್ಯಾಥಮೆಟಿಕ್ಸ್ ತಗೊಂಡಾಗ ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಈ ಚಾಪ್ಟರ್ ನಿಮಗೆ ಕಷ್ಟ ಅನಿಸ್ತಾ ಇರುತ್ತೆ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ ನಿಮ್ಗೆ ಏನ್ ಫಾರ್ಮುಲಾ ಕಾಣಿಸ್ತಾ ಇದೆ TSA LSA ವಾಲ್ಯೂಮ್ ಅದನ್ನ ಜ್ಞಾಪಕ ಇಟ್ಕೊಳ್ಳಿ ಎಲ್ಲಾ ಫಿಗರ್ಸ್ಗೂ. ಸೊ ನೆಕ್ಸ್ಟ್ ಏನಪ್ಪಾ, ಸೊ TSA ಬಗ್ಗೆ ಮಾತಾಡಿದೀವಿ, LSA ಬಗ್ಗೆ ಮಾತಾಡೋಣ. ಸೊ LSA ಅಂತಂದ್ರೆ ಫಸ್ಟ್ ಸರ್ಫೇಸ್ ಮತ್ತೆ ಸೆಕೆಂಡ್ ಸರ್ಫೇಸ್ ಇರಲ್ಲ, ಫಸ್ಟ್ ಸರ್ಫೇಸ್ ಮತ್ತೆ ಥರ್ಡ್ ಸರ್ಫೇಸ್ ಇರಲ್ಲ, ಬರೀ ಸೆಕೆಂಡ್ ಸರ್ಫೇಸ್ ಇರುತ್ತೆ. ಸೊ 2πrh ಪ್ಲಸ್ 2πrh ಎರಡರಲ್ಲಿ 2πh ಕಾಮನ್ ತಗೊಳ್ಳೋಣ, ಮಿಕ್ಕಿರೋದು ನಿಮಗೆ r + r ಆಗಿರುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಏನಪ್ಪಾ ಅಂತಂದ್ರೆ ಸೊ ವಾಲ್ಯೂಮ್ ನಿಮಗೆ π × r² - r² × h ಆಗಿರುತ್ತೆ. ಏನಕ್ಕೆ ಅಂತಂದ್ರೆ ವಾಲ್ಯೂಮ್ ಬಂದ್ಬಿಟ್ಟು ಏರಿಯಾ ಆಫ್ ಬೇಸ್ ಇಂಟು ಹೈಟ್ ಆಗಿರುತ್ತೆ. ಸೊ ಹೈಟ್ ಹೆಚ್ಚು, ಸೊ ಅದನ್ನ ಹೆಚ್ಚನ್ನು ತಗೊಂಡಿದೀವಿ. ಏರಿಯಾ ಆಫ್ ಬೇಸ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, π × r² - r² ಅಂತ. ಸೊ π × r² - r² × h ನಿಮ್ಮ ವಾಲ್ಯೂಮ್ ಆಗಿರುತ್ತೆ. ಸೊ ಇದು ನಮ್ಮ ಹಾಲೋ ಸಿಲಿಂಡರ್ ಬಗ್ಗೆ ಆಯ್ತು. ನೆಕ್ಸ್ಟ್ ಕೋನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕೋನ್ ನೀವು ನೋಡಿರ್ತೀರಾ, ಐಸ್ ಕ್ರೀಮ್ ಕೋನ್ ನ. ಸೊ ಕೋನ್ ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ ಮೇಲ್ಗಡೆ ಏನ್ ಅದನ್ನ ಹಾಕ್ತಾರೆ, ಅದನ್ನ ಬಿಟ್ಬಿಟ್ರೆ ಬರೀ ಕೆಳಗಡೆ ಏನ್ ಕೋನ್ ಸಿಗ್ತದೆ, ಅಥವಾ ಬರ್ತ್ಡೇ ಪಾರ್ಟಿ ನೀವು ಟೋಪಿನ ಹಾಕೊಂಡು ನೋಡಿರ್ತೀರಾ, ಸೊ ಅದು ನಿಮ್ಮ ಕೋನ್ ಆಗಿರುತ್ತೆ. ಸೊ ಕೋನ್ ಯಾವ ಶೇಪ್ ಇದೆ, ಕೆಳಗಡೆ ಒಂದು ಸರ್ಕ್ಯುಲರ್ ಶೇಪ್ ತರ ಇರುತ್ತೆ. ಸೊ ತಲೆ ಮೇಲೆ ಇಟ್ಕೊಬೇಕು ಅಂತಂದ್ರೆ ಕೆಳಗಡೆ ಒಂದು ಸರ್ಕಲ್ ಶೇಪ್ ತರ ಇರುತ್ತೆ, ಮೇಲ್ಗಡೆ ಒಂದು ಟ್ರಯಾಂಗಲ್ ಪಿರಮಿಡ್ ತರ ಒಂದು ಬಂದಿರುತ್ತೆ. ಸೊ ಆ ಸರ್ಕಲ್ ರೇಡಿಯಸ್ r ಅಂತ ಅನ್ಕೊಳ್ಳೋಣ, ಆ ಡಿಸ್ಟೆನ್ಸ್ ಆ ಹೈಟಿನ ಕೋನಿನ ಹೈಟ್ h ಅಂತ ಅನ್ಕೊಳ್ಳೋಣ. ಮತ್ತೆ ಆ ಕೋನ್ ಇಲ್ಲಿ ಸ್ಲ್ಯಾಂಟ್ ಹೈಟ್ ನೋಡಿರ್ತೀರಾ, ಅಂದ್ರೆ ಕೋನ್ ಈ ತರ ಬಂದಿರುತ್ತೆ, ಒಂಥರ ಈ ತರ ಬಂದಿರುತ್ತೆ. ಸೊ ಈ ಡಿಸ್ಟೆನ್ಸ್ ನಾವು L ಅಂತ ಅನ್ಕೊಳ್ಳೋಣ. ಸೊ ಈ ಡಿಸ್ಟೆನ್ಸ್ L ಅಂತ ತಗೊಂಡಾಗ ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಆಗಿರುತ್ತೆ. ಸೊ ನಮಗೆ ಎರಡು ಸರ್ಫೇಸ್ ಇದೆ. ಸೊ ಒಂದು ಸರ್ಫೇಸ್ ಇದು, ಒಂದು ಸೆಕೆಂಡ್ ಸರ್ಫೇಸ್ ಇದು. ಸೊ ಇದು ಸರ್ಕಲ್, ಫಸ್ಟ್ ಸರ್ಫೇಸ್ ನೋಡಿ ಸರ್ಕಲ್ ಆಗಿದೆ. ಸೊ ಸರ್ಕಲ್ ಏರಿಯಾ πr² ಆಗಿದೆ. ಸೆಕೆಂಡ್ ಸರ್ಫೇಸ್ ಏರಿಯಾ πrl ಆಗಿರುತ್ತೆ. πrl ಹೆಂಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಸೊ ನಿಮ್ಗೆ ಇಲ್ಲಿ ಹೆಂಗೆ 2πrh ಹೆಂಗ್ ಬಂತು ಆಮೇಲೆ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲೂ πrl ಹೆಂಗ್ ಬಂತು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. LSA ಅಂತ ಅಂದ್ರೆ ನಿಮ್ಗೆ ಟಾಪ್ ಸರ್ಕ್ಯುಲರ್ ಸರ್ಫೇಸ್ ಇರಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕೋನ್ ತಗೊಬಹುದು, ಅಂದ್ರೆ ಐಸ್ ಕ್ರೀಮ್ ತಿನ್ನೋ ಕೋನ್ ಮತ್ತೆ ನೀವು ತಲೆ ಹಾಕೊಳ್ಳೋದು, ಸರ್ಕ್ಯುಲರ್ ಶೇಪ್ ಇರಲ್ಲ, ಬರೀ ನಿಮ್ಗೆ ಈ ತರ ಒಂದಿರುತ್ತೆ ಪಿರಮಿಡ್ ತರ. ಸೊ ಸೆಕೆಂಡ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು πrl ಆಗಿರುತ್ತೆ. ವಾಲ್ಯೂಮ್ ಬಂದ್ಬಿಟ್ಟು πr²h/3 ಆಗಿರುತ್ತೆ. ಸೊ ಏನಕ್ಕೆ ಅಂತಂದ್ರೆ ನೀವು ನೋಡಬಹುದು ಹಾಲೋ ಸಿಲಿಂಡರ್ ಅಥವಾ ಸಿಲಿಂಡರ್ ತಗೊಂಡಾಗ ವಾಲ್ಯೂಮ್ πr²h. ಸೊ ಇಲ್ಲಿ πr² ಆಗಿದೆ, ಡಿವೈಡೆಡ್ ಬೈ 3 ಮಾಡಿದ್ದಾರೆ. ಏನಕ್ಕಪ್ಪ ಅಂತಂದ್ರೆ ಸೊ ನೀವು ಇದನ್ನ ಆಡ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇದನ್ನ ಹಿಂಗ್ ಜಾಯಿನ್ ಮಾಡಿದಾಗ ನೀವು ನೋಡಬಹುದು ನಿಮ್ಗೆ ಒಂದು ಸಿಲಿಂಡರ್ ಕಾಣಿಸ್ತಾ ಇದೆ. ಸೊ ಸಿಲಿಂಡರ್ ಕಾಣಿಸಿದಾಗ ನಿಮ್ಗೆ ಎಷ್ಟು ಕೋನ್ ಕಾಣಿಸ್ತದೆ, ಇಲ್ಲೊಂದು ಕೋನು, ಸೆಕೆಂಡ್ ಕೋನ್, ಇದು ಥರ್ಡ್ ಕೋನ್. ಸೊ 3 ಕೋನ್ ಆಗಿರೋದ್ರಿಂದ ಸೊ ನೀವು ಒಂದು ಸಿಲಿಂಡರ್ ಒಳಗಡೆ 3 ಕೋನ್ ಅನ್ನ ಫಿಟ್ ಮಾಡಬಹುದು. ಈ ಸಿಲಿಂಡರ್ ಒಳಗಡೆ ನೀವು ಫಾರ್ ಎಕ್ಸಾಂಪಲ್ ಈ ಸಿಲಿಂಡರ್ ಇದನ್ನ ಸಿಲಿಂಡರ್ ಅಂತ ಅನ್ಕೊಳ್ಳೋಣ. ಸೊ ಈ ತರ ನೀವು ಒಂದು ಆಡ್ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಇದೊಂದು ಫಸ್ಟ್ ಕೋನ್ ಆಗಿದೆ, ಇದು ಸೆಕೆಂಡ್ ಕೋನ್ ಆಯ್ತು, ಇದು ಥರ್ಡ್ ಕೋನ್ ಆಯ್ತು. ಸೊ ನೀವು ಒಂದು ಕೋನ್ ಒಂದು ಸಿಲಿಂಡರ್ ಒಳಗಡೆ 3 ಕೋನ್ ಫಿಟ್ ಮಾಡಬಹುದು. ಸೊ ಅದಕ್ಕೆ ವಾಲ್ಯೂಮ್ ಆಫ್ ಸಿಲಿಂಡರ್ ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮ್ಗೆ ವಾಲ್ಯೂಮ್ ಸಿಗ್ತಾ ಇರುತ್ತೆ ಕೋನ್ದು. ಸೊ ಇವಾಗ ಏನಪ್ಪಾ ಇದರಲ್ಲಿ ಇನ್ನೊಂದು ಪಾಯಿಂಟ್ ನೀವೇನ ಕಳ್ಕೊಬೇಕು ಅಂತಂದ್ರೆ ಸೊ ನಮಗೆ ಕೋನ್ ಈ ತರ ಕಾಣಿಸ್ತಾ ಇದೆ. ಸೊ ಸ್ಲ್ಯಾಂಟ್ ಹೈಟ್ ಇದು ನಮ್ಮ ಹೆಚ್ಚಾಗಿದೆ. ನೆಕ್ಸ್ಟ್ ರೇಡಿಯಸ್ ಸರ್ಕಲ್ ಆಫ್ r ಆಗಿದೆ, ಹೈಟ್ ಬಂದ್ಬಿಟ್ಟು ಹೆಚ್ಚಾಗಿದೆ. ಸೊ ನೀವು ನೋಡಬಹುದು ಇಲ್ಲಿ ನಿಮ್ಗೆ 90 ಡಿಗ್ರಿ ಕಾಣಿಸ್ತಾ ಇದೆ, ಅಂದ್ರೆ ನಿಮ್ಗೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸ್ತಾ ಇದೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸ್ತಾ ಇರೋದ್ರಿಂದ ಸೊ ಇದು ನಮ್ಮ ಹೈಪೋಟೆನ್ಯೂಸ್ ಆಗಿದೆ. ಸೊ L² = r² + h² ಆಗಿರುತ್ತೆ. ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ಸೊ ನಿಮಗೆ ಎಲ್ಲಾ ಟೈಮ್ ನಿಮಗೆ ಹೆಚ್ಚು r 3 ಕೊಡಲ್ಲ, ಸೊ ಯಾವ್ದಾದ್ರು 2 ಕೊಡ್ತಾರೆ. ಸೊ ಇದನ್ನ ವಿತ್ ದ ಹೆಲ್ಪ್ ಆಫ್ ದಿಸ್ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇರಬಹುದು. ಸೊ L² = r² + h² ಆಯ್ತು. ಸೊ ಇವಾಗ ಡಿಸ್ಕಸ್ ಮಾಡ್ತಾನ πrl ಹೆಂಗ್ ಬಂತು ಅಂತ. ಸೊ πrl ಹೆಂಗ್ ಬಂತು ಅಂತಂದ್ರೆ ಸಿಮಿಲರ್ಲಿ ಇವಾಗ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ನಾವು ಸಿಲಿಂಡರ್ ತಗೊಂಡು ಏನ್ ಕಟ್ ಮಾಡಿದ್ವಿ ಹಂಗೆ ನಾವು ಕೋನ್ ಅನ್ನ ಕಟ್ ಮಾಡ್ಬಿಟ್ಟು ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಫಸ್ಟ್ ನಮ್ಗೆ ಏನಪ್ಪಾ ಇತ್ತು, ಸೊ ಕೋನ್ ನಮ್ಗೆ ಈ ತರ ಇತ್ತು.
ಸೊ ಅಂತಂದ್ರೆ ನಾವು ಬರೀ ಫ್ರಂಟ್ ಎಂಡ್ ಬಗ್ಗೆ ಮಾತಾಡ್ತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಕೋನ್ ಕಟ್ ಮಾಡಿದಾಗ ನಂಗೆ ಏನಪ್ಪ ಸಿಗ್ತಾ ಇರುತ್ತೆ ಅಂತಂದ್ರೆ, ಸೊ ಫಸ್ಟ್ ನಮ್ಗೆ ಏನಾಗುತ್ತೆ, ಸೊ ಇದು ನಮ್ಗೆ ಈ ತರ ಓಪನ್ ಆಗುತ್ತೆ. ಸೊ ಓಪನ್ ಆಗ್ಬಿಟ್ಟು ನಿಮ್ಗೆ ಇಲ್ಲಿ ಒಂದು ಸೆಕ್ಟರ್ ತರ ನಿಮ್ಗೆ ಫಾರ್ಮೇಶನ್ ಆಗ್ತಾ ಇರುತ್ತೆ. ಇವಾಗ ಮಧ್ಯದಿಂದ ಕಟ್ ಮಾಡೋಣ. ಸೊ ಮಧ್ಯದಿಂದ ಕಟ್ ಮಾಡಿದಾಗ ನಮ್ಗೆ ಏನಪ್ಪ ಸಿಗ್ತಾ ಇರುತ್ತೆ ಅಂತಂದ್ರೆ, ಸೊ ನೀವು ಮಧ್ಯ ಕಟ್ ಮಾಡಿದಾಗ ನಿಮ್ಗೆ ಒಂಥರ ಈ ತರ ಡಯಾಗ್ರಾಮ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಇನ್ ಕಟ್ ಮಾಡಿ ಫಾರ್ ಎಕ್ಸಾಂಪಲ್ ಇದು ಫುಲ್ ಇದನ್ನ ರೆಡ್ ಕಲರ್ ಶೇಡೆಡ್ ಇದು ಅಂತ ಅನ್ಕೊಳ್ಳೋಣ. ಸೊ ನಿಮ್ಗೆ ಇಲ್ಲಿ ನಿಮ್ಗೆ ರೆಡ್ ಕಲರ್ ಶೇಡೆಡ್ ರೀಜನ್ ನಿಮ್ಗೆ ಸಿಗ್ತಾ ಇರುತ್ತೆ. ಮಧ್ಯ ಕೋನ್ ಒಳಗಡೆ ಬ್ಲೂ ಕಲರ್ ಇತ್ತು ಅಂತ ಅನ್ಕೊಳ್ಳೋಣ. ಸೊ ನಿಮ್ಗೆ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಸೊ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕೋನ್ ನೋಡಿರ್ತೀರಾ. ಸೊ ಕೋನ್ ಬರ್ತ್ಡೇ ಕೋನ್ ತಗೊಂಡಾಗ ಮೇಲ್ಗಡೆ ಏನೋ ಡಿಸೈನ್ಸ್ ಇರುತ್ತೆ, ಒಳಗಡೆ ನಿಮಗೆ ಒಂದು ಗ್ರೇ ಕಲರ್ ತರ ಕಾಣಿಸ್ತಾ ಇರುತ್ತೆ. ಸೊ ನೀವು ಮಧ್ಯ ಕಟ್ ಮಾಡಿದಾಗ ಓಪನ್ ಮಾಡಿದಾಗ ನಿಮಗೆ ಗ್ರೇ ಕಲರ್ ಕಾಣಿಸ್ತಾ ಇರುತ್ತೆ. ಸೊ ನೀವು ಫುಲ್ ಓಪನ್ ಮಾಡಿದಾಗ ನಿಮ್ಗೆ ಬರೀ ನಿಮ್ಗೆ ಬ್ಲೂ ಕಲರ್ ಕಾಣಿಸ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಒಂದು ಸೆಕ್ಟರ್ ತರ ಕಾಣಿಸ್ತಾ ಇರುತ್ತೆ. ಸೊ ನೀವು ನೋಡಬಹುದು ಸೆಕ್ಟರ್ ಅಂದ್ರೆ ಏನು ಅಂತ. ಸೊ ನಿಮ್ಗೆ 2 ರೇಡಿಯೈ, ಒಂದು ಆರ್ಕ್ ಆಫ್ ಸರ್ಕಲ್, ನಿಮ್ಗೆ ಒಂದು ಸರ್ಕಲ್ ಕಾಣಿಸ್ತಾ ಇದೆ. ಸೊ ಇವಾಗ ನಮ್ಗೆ ಏನಪ್ಪ ಗೊತ್ತು ಅಂತಂದ್ರೆ, ಸೊ ಫಸ್ಟ್ ನಮ್ಗೆ ಏನ್ ಗೊತ್ತು, ಸೊ ಈ ಲೆಂತ್ ಬಂದ್ಬಿಟ್ಟು ನಮ್ಗೆ ಎಲ್ ಅಂತ ಗೊತ್ತಿದೆ. ಬಿಕಾಸ್ ಸ್ಲ್ಯಾಂಟ್ ಹೈಟ್ ನಮ್ಗೆ ಕೋನ್ದು ಇದು ನಮ್ಗೆ ಗೊತ್ತಿದೆ. ನೆಕ್ಸ್ಟ್ ನಮ್ಗೆ ರೇಡಿಯಸ್ ಬಂದ್ಬಿಟ್ಟು ಆರ್ ಅಂತ ಗೊತ್ತಿದೆ. ಸೊ ಇದು ಬಂದ್ಬಿಟ್ಟು ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ನಮ್ಗೆ 2πr ಅಂತ ಗೊತ್ತಿದೆ. ಸೊ ಏನಕ್ಕೆ 2πr? ಸೊ ಫಸ್ಟ್ ನೀವು ನೋಡಿದಾಗ ಸೊ ಫಸ್ಟ್ ನಮಗೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2πr, ಬಟ್ ನಮ್ಗೆ ಇಲ್ಲಿ ಕಂಪ್ಲೀಟ್ ಸರ್ಕಲ್ ಇಲ್ಲ. ಜಸ್ಟ್ ನಮಗೆ ಒಂದು ಸೆಮಿ ಸರ್ಕಲ್ ತರ ಬರ್ತಾ ಇದೆ. ಸೊ ಸೆಮಿ ಸರ್ಕಲ್ ಬರ್ತಾ ಇರೋದ್ರಿಂದ ಸೊ 2πr ಡಿವೈಡೆಡ್ ಬೈ 2. ಸೊ ನೀವು ಇದು ಲೆಂತ್ ನೀವು πr ಅಂತ ತಗೊಬಹುದು. ಸೊ πr ನೆಕ್ಸ್ಟ್ ನಿಮಗೆ ಲೆಂತ್ ಕಾಣಿಸ್ತಾ ಇದೆ. ಇವಾಗ ನಮ್ಗೆ ಹೆಂಗಪ್ಪ ಬಂತು πr ಅಲ್ಲಿ ಏರಿಯಾ ಹೆಂಗ್ ಬಂತು? ಸೊ ಏರಿಯಾ ಆಫ್ ಸೆಕ್ಟರ್ ನಮ್ಗೆ ಫಾರ್ಮುಲಾ ಗೊತ್ತಿದೆ. ಸೊ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಬಂದ್ಬಿಟ್ಟು ಸೊ ನಮ್ಗೆ θ/360 ಇಂಟು πr² ಅಂತ. ಬಟ್ ನಮ್ಗೆ ಥೀಟಾ ಗೊತ್ತಿಲ್ಲ. ಸೊ ಥೀಟಾ ಗೊತ್ತಿರೋದ್ರಿಂದ ನಾವ್ ಇದನ್ನ ಯೂಸ್ ಮಾಡ್ಕೊಳಕ್ ಆಗಲ್ಲ. ಸೊ ನಮ್ಗೆ ಇನ್ನೊಂದು ಫಾರ್ಮುಲಾ ಹೇಳಿದೆ ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಅಲ್ಲಿ. ಸೊ ಏನಪ್ಪಾ ಅಂತಂದ್ರೆ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಲೆಂತ್ ಅನ್ನ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಆರ್ಕ್ ಲೆಂತ್ ಹೆಂಗ್ ಕಾಣಿಸ್ತಾ ಇದೆ, ಆ ಲೆಂತ್ ನಾವು ಎಲ್ಲೆಂತ ತಗೊಂಡ್ರೆ ಅದು ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಸೊ ಆ ಲೆಂತ್ ಬಂದ್ಬಿಟ್ಟು ನಮ್ಗೆ θ/360 ಇಂಟು 2πr ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇದಕ್ಕೆ ನಾನು ಇಂಟು r/2 ಮಾಡಿದ್ರೆ, ಸೊ ಇಂಟು r/2 ಮಾಡಿದಾಗ ನೀವು ನೋಡಬಹುದು 2 ಮತ್ತೆ 2 ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ r ಇಂಟು r ನಿಮ್ಗೆ r² ಕಾಣಿಸ್ತಾ ಇರುತ್ತೆ. ಸೊ θ/360 ಇಂಟು πr² ಸಿಗ್ತಾ ಇದೆ. ಸೊ ನೀವೇನ್ ನೋಡ್ಬೋದು, ಸೊ ಲೆಂತ್ ಇಂದ ನಾವೇನ್ ಡಿಸ್ಕವರ್ ಮಾಡಿದ್ವಿ, ಸೊ ಲೆಂತ್ ಇಂದ ನಾವು ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ನಾನು ಏನಪ್ಪ ಬರೀಬಹುದು ಅಂತಂದ್ರೆ, ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಏರಿಯಾ ನಾನು ಏನಂತ ಬರ್ಕೊಬಹುದು, ಸೊ r/2 ಇಂಟು ಎಲ್ ಅಂತ ಬರ್ಕೊಬಹುದು. ಸೊ ಎಲ್ ಅಂತ ಅಂತಂದ್ರೆ ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತ ಬರ್ಕೊಬಹುದು. ಅಂದ್ರೆ ಈ ಆರ್ಕ್ ಲೆಂತ್. ಸೊ ಈ ಆರ್ಕ್ ಲೆಂತ್ ಇಂಟು r/2 ಮಾಡಿದ್ರೆ ನನಗೆ ಏರಿಯಾ ಆಫ್ ಸೆಕ್ಟರ್ ನನಗೆ ಸಿಗ್ತಾ ಇರುತ್ತೆ. ಸೊ ಇಂಟು r/2 ಮಾಡ್ಕೊಂಡಾಗ ಸೊ ಇವಾಗ ನಾವೇನ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಏರಿಯಾ ಈ ಲೆಂತ್ ಏನಪ್ಪಾ ಅಂತಂದ್ರೆ πr ಅಂತ ಸಿಗ್ತಾ ಇದೆ. ಸೊ ಇದನ್ನ ನಾನು ಸೊ ಇದನ್ನ ಎಲ್ಲ ಹಂಗೆ ಬರೀತೀನಿ. ಸೊ ಏರಿಯಾ ಇಸ್ ಈಕ್ವಲ್ ಟು ಸೊ r ಡಿವೈಡೆಡ್ ಬೈ 2. ಸೊ ಈ ಲೆಂತ್ ಬಂದ್ಬಿಟ್ಟು πr ಆಗಿದೆ. ಸೊ πr ಆಗಿರೋದ್ರಿಂದ ಸೊ ಇಲ್ಲಿ ರೇಡಿಯಸ್ ಆಫ್ ಸರ್ಕಲ್ ಏನಪ್ಪಾ ಆಗಿದೆ, ಸೊ ಇಲ್ಲಿ ಸೆಮಿ ಸರ್ಕಲ್ ಅಲ್ಲ, ಇದು ಕಂಪ್ಲೀಟ್ ಸರ್ಕಲ್ ಆಗಿದೆ. ಬಿಕಾಸ್ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ, ಸೊ ನಾವು ಇಲ್ಲಿ 2 ಡೈಮೆನ್ಷನ್. ಫಾರ್ ಎಕ್ಸಾಂಪಲ್ ನಾನು ಏನಕ್ಕೆ πr ಅಂತ ಅಂದ್ರೆ, ಸೊ ಇಲ್ಲಿ ನಮಗೆ 1 ಡೈಮೆನ್ಷನ್ ಫಿಗರ್ ಕಾಣಿಸ್ತಾ ಇದೆ. ಬಟ್ ನೀವು ಒಂದು ಕೋನ್ ತಗೊಂಡಾಗ ನಿಮಗೆ ಕಂಪ್ಲೀಟ್ ಸರ್ಕಲ್ ಕಾಣಿಸ್ತಾ ಇರುತ್ತೆ. ಅಂದ್ರೆ ನಿಮಗೆ ಕೆಳಗಡೆ ಒಂದು ಕಂಪ್ಲೀಟ್ ಸರ್ಕಲ್ ಇರುತ್ತೆ. ಸೊ ಈ ಲೆಂತ್ ನಿಮಗೆ 2πr ಆಗಿರುತ್ತೆ. ಸೊ ಈಗ ನೀವೇನ್ ಮಾಡ್ಬೋದು, ಸೊ ಇಲ್ಲಿ ನೀವು ಇಂಟು 2. ಸೊ ನಮ್ಮ ರೇಡಿಯಸ್ ಏನಪ್ಪಾ ಆಗಿದೆ, ಸೊ ರೇಡಿಯಸ್ ಲೆಂತ್ ಆಗಿದೆ. ಏನಪ್ಪಾ ಆಗಿದೆ ಅಂತಂದ್ರೆ, ಸೊ ನಿಮಗೆ ಏರಿಯಾ ಇಸ್ ಈಕ್ವಲ್ ಟು ಸೊ r/2 ಇಂಟು ಲೆಂತ್ ಆಗಿದೆ. ಸೊ ನಿಮಗೆ ರೇಡಿಯಸ್ ಬಂದ್ಬಿಟ್ಟು ಎಲ್ ಆಗಿದೆ, ಲೆಂತ್ ಬಂದ್ಬಿಟ್ಟು 2πr ಆಗಿದೆ. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಿಮ್ಗೆ ಏನಪ್ಪಾ ಸಿಗುತ್ತೆ ಅಂತಂದ್ರೆ, ಸೊ ರೇಡಿಯಸ್ ಬಂದ್ಬಿಟ್ಟು ಎಲ್ ಆಗಿದೆ. ಸೊ l/2 ಇಂಟು ಲೆಂತ್ ಬಂದ್ಬಿಟ್ಟು 2πr ಆಗಿದೆ. ಸೊ 2 ಮತ್ತೆ 2 ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಸೊ ನಿಮಗೆ ಮಿಕ್ಕಿರೋದು πrl. ಸೊ ಏರಿಯಾ ಇಸ್ ಈಕ್ವಲ್ ಟು πrl. ಸೊ ನಮ್ಮ ಅದಕ್ಕೆ ಇದು ಅದಕ್ಕೆ ಈ ಸರ್ಫೇಸ್ ಏರಿಯಾ ಏನಪ್ಪಾ ಸಿಗ್ತಾ ಇದೆ ನಿಮಗೆ, ಸೆಕೆಂಡ್ ಸರ್ಫೇಸ್ ಏರಿಯಾ ಇದು ರೀಜನ್ ನಿಮ್ಗೆ πrl ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ, ಸೊ ಇವತ್ತಿನ ಲಾಸ್ಟ್ ಡಿಸ್ಕಸ್ ಮಾಡೋಣ. ಸೊ ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಶೆಲ್ ಅಂತ ಒಂದು ಟಾಪಿಕ್ ಇದೆ, ಅಂದ್ರೆ ಒಂದು ಫಿಗರ್ ಇದೆ, ಅದನ್ನ ಡಿಸ್ಕಸ್ ಮಾಡ್ತಾ. ಸೊ ಸ್ಪಿಯರ್ ಅಂತ ನೀವು ಗೊತ್ತಿದೆ, ಒಂದು ಫುಟ್ಬಾಲ್ ಬಾಲ್ ನೋಡಿರ್ತೀರಾ, ಕ್ರಿಕೆಟ್ ಬಾಲ್ ನೋಡಿರ್ತೀರಾ. ಸೊ ಅದು ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಅಲ್ಲ, ಬರೀ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಅಂದ್ರೆ ನೀವು ಮುಟ್ಬೋದು, ಅದು ಎಷ್ಟಪ್ಪ ಆಗಿರುತ್ತೆ ಅಂದ್ರೆ 4πr² ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಾಲ್ಯೂಮ್. ಸೊ ವಾಲ್ಯೂಮ್ 4/3 ಇಂಟು πr³. ಆ ಬಾಲ್ ಒಳಗಡೆ ಎಷ್ಟು ಸ್ಪೇಸ್ ಇದೆ ಅಂತಂದ್ರೆ ಸೊ πr³ ಇಂಟು 4/3 ಮಾಡಿದಾಗ ನಿಮಗೆ ವಾಲ್ಯೂಮ್ ಅಷ್ಟು ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಹೆಮಿಸ್ಫಿಯರ್. ಸೊ ಹೆಮಿಸ್ಫಿಯರ್ ಅಂತ ಅಂದ್ರೆ ಸೊ ಈ ಸ್ಪಿಯರ್ ಕಾಣಿಸ್ತಾ ಇದೆ. ಸೊ ಈ ಸ್ಪಿಯರ್ ಅಲ್ಲಿ ಅರ್ಧ ಅಂತ ತೆಗೆದ್ಬಿಟ್ರೆ, ಅಂದ್ರೆ ಸ್ಪಿಯರ್ ನೀವು ಒಂದು ಫುಟ್ಬಾಲ್ ಬಾಲ್ ತಗೊಂಡು ಮಧ್ಯ ಅಲ್ಲಿ ಕಟ್ ಮಾಡಿದ್ರೆ ಸೊ ನಿಮಗೆ ಹೆಮಿಸ್ಫಿಯರ್ ಸಿಗ್ತಾ ಇರುತ್ತೆ. ಸೊ ಹೆಮಿಸ್ಫಿಯರ್ ತಗೊಂಡಾಗ ನಿಮಗೆ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು 2πr² ಆಗಿರುತ್ತೆ. ಸರ್ಫೇಸ್ ಏರಿಯಾ ಅಂತಂದ್ರೆ ಬರೀ ಇದು ಇಲ್ಲಿ ಏನ್ ಶೇಡ್ ಮಾಡ್ತೀನಿ ರೀಜನ್ ಬರೀ ನಿಮ್ಮ ಇದಾಗಿರುತ್ತೆ. ಅಂದ್ರೆ ಈ ಮೇಲ್ಗಡೆ ಏನ್ ಕಟ್ ಮಾಡಿರ್ತೀರಾ ಒಂದು ಸ್ಪಿಯರ್ ತರ ಅದಾಗಿರಲ್ಲ, ಜಸ್ಟ್ ನಿಮ್ಗೆ ಏನ್ ಕರ್ವ್ ತರ ಬಂದಿರುತ್ತೆ ಅದು ನಿಮ್ಮ ಸರ್ಫೇಸ್ ಏರಿಯಾ ಆಗಿರುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂತಂದ್ರೆ ಸೊ ಇದು ನಿಮ್ಮ ರೀಜನ್ 1 ರೀಜನ್ 2 ಅಂತ ತಗೊಳ್ಳೋಣ. ಸೊ ಸರ್ಫೇಸ್ ಏರಿಯಾ ಅಂತಂದ್ರೆ ಬರೀ ರೀಜನ್ 2, ಸರ್ಫೇಸ್ ಟೋಟಲ್ ಸರ್ಫೇಸ್ ಏರಿಯಾ ಅಂತಂದ್ರೆ ರೀಜನ್ 1 ಪ್ಲಸ್ ರೀಜನ್ 2. ಸರ್ಫೇಸ್ ಏರಿಯಾ ಅಂತಂದ್ರೆ ಬರೀ ಕರ್ವ್ ಪೋರ್ಷನ್. ಸೊ ನಿಮ್ಗೆ ಏನ್ ಬಾಲ್ ಕಾಣಿಸ್ತಾ ಇರುತ್ತೆ, ಬಾಲ್ ತಗೊಂಡು ಮಧ್ಯ ಹಿಂಗ್ ಕಟ್ ಮಾಡ್ಬಿಟ್ರೆ ಇಲ್ಲಿ ನಿಮ್ ಸರ್ಫೇಸ್ ಏರಿಯಾ ಏನ್ ಕಾಣಿಸ್ತಾ ಇರುತ್ತೆ ಹಿಂಗೆ ಒಂದು ಕರ್ವ್ ತರ, ಅದು ನಿಮ್ಮ ಸರ್ಫೇಸ್ ಏರಿಯಾ ಆಗಿರುತ್ತೆ.
ಟೋಟಲ್ ಸರ್ಫೇಸ್ ಏರಿಯಾ ಅಂತಂದ್ರೆ ಈ ಮೇಲ್ಗೆ ಏನ್ ಕಟ್ ಮಾಡಿರ್ತೀರೋ ಪೋರ್ಷನ್ ಅದ್ರ ಏರಿಯಾ ಪ್ಲಸ್ ಈ ಕರ್ವ್ ನಿಮ್ಮ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಫಸ್ಟ್ ಏರಿಯಾ ಬಂದ್ಬಿಟ್ಟು ಏರಿಯಾ ಪೈ ಆರ್ ಸ್ಕ್ವೇರ್ ಆಗಿರುತ್ತೆ. ಸೊ ಪೈ ಆರ್ ಸ್ಕ್ವೇರ್ ಪ್ಲಸ್ 2 ಪೈ ಆರ್ ಸ್ಕ್ವೇರ್ ಟೋಟಲ್ ಸರ್ಫೇಸ್ ಏರಿಯಾ 3 ಪೈ ಆರ್ ಸ್ಕ್ವೇರ್ ಆಗಿರುತ್ತೆ. ವಾಲ್ಯೂಮ್ ಬಂದ್ಬಿಟ್ಟು ಸೊ ನೀವು ಇಲ್ಲಿ ನೋಡಿದಾಗ ಸರ್ಫೇಸ್ ಏರಿಯಾ ಹೆಂಗೆ 2 ಪೈ ಆರ್ ಸ್ಕ್ವೇರ್ ಅಂತಂದ್ರೆ ಸೊ ನಿಮಗೆ ಸ್ಪಿಯರ್ 4 ಪೈ ಆರ್ ಸ್ಕ್ವೇರ್. ಸೊ ಸ್ಪಿಯರ್ ಅಲ್ಲಿ ಹಾಫ್ ಅನ್ನ ಕಟ್ ಮಾಡ್ತಾ ಇದೀವಿ. ಸೊ 4 ಪೈ ಆರ್ ಸ್ಕ್ವೇರ್ ಬೈ 2 ಪೈ ಆರ್ ಸ್ಕ್ವೇರ್ ಸಿಗ್ತಾ ಇದೆ. ಸಿಮಿಲರ್ಲಿ ವಾಲ್ಯೂಮ್ 4/3 ಪೈ ಆರ್ ಕ್ಯೂಬ್ ಆಗಿದೆ. ಸೊ 4/3 ಪೈ ಆರ್ ಕ್ಯೂಬ್ ಆಗಿರೋದ್ರಿಂದ ವಾಲ್ಯೂಮ್ ಅಲ್ಲಿ ಡಿವೈಡ್ ಬೈ 2 ಮಾಡಿದಾಗ ನಿಮಗೆ 2 ಪೈ ಆರ್ ಕ್ಯೂಬ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದಿಷ್ಟು ನಾವು ಡಿಸ್ಕಸ್ ಮಾಡಿದ್ವಿ ಸ್ಪಿಯರ್ ಅಂಡ್ ಹೆಮಿಸ್ಪಿಯರ್ ಬಗ್ಗೆ. ಸೊ ಇಲ್ಲಿಗೆ ಈ ವಿಡಿಯೋವನ್ನ ಎಂಡ್ ಮಾಡೋಣ. ಸೊ ನಾವು ಇವಾಗ ನಿಮ್ಗೆ ಏನ್ ಫಾರ್ಮುಲಾ ಕಾಣಿಸ್ತಾ ಇದೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ TSA LSA ವಾಲ್ಯೂಮ್ ಡಯಾಗ್ನಲ್. ಸೊ ಡಯಾಗ್ನಲ್ ಬರೀ ಕ್ಯೂಬಾಯ್ಡ್ ಮತ್ತೆ ಕ್ಯೂಬಲ್ ನಿಮಗೆ ಸಿಗ್ತಾ ಇರುತ್ತೆ. LSA TSA ಮತ್ತೆ ವಾಲ್ಯೂಮ್ ಇದನ್ನ 1 2 3 4 5 6 ನಾವು 7 ಸೊ 7 ನಾವು ಶೇಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ 7 ಶೇಪ್ಸ್ ನಿಮಗೆ LSA TSA ವಾಲ್ಯೂಮ್ ಗೊತ್ತಿರಬೇಕಾಗುತ್ತೆ. ಸೊ ಅದು ನೀವು ಒಂದು ಫಾರ್ಮುಲಾ ಶೀಟ್ ತಗೊಂಡು ಒಂದ್ 2-3 ದಿನ ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾಸ್ ನಿಮಗೆ ಜ್ಞಾಪಕ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಈ ವಿಡಿಯೋನ ಏನ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ನಾವು ಇನ್ನ ಒಂದ್ 2 ಶೇಪ್ಸ್ ಇದೆ ಅದನ್ನ ಡಿಸ್ಕಸ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಎಕ್ಸರ್ಸೈಸ್ ಹೋಗ್ತಾ ಇರೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.